ಹಾಂ ಈಗ ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನಃ ಸಚ್ಚರಿತವ್ರತಸ್ಯ ಅಂತರ್ಜಲೆ ಬಾರಿಚರ ಪ್ರಸಂಗಾತ್ ಪಶ್ಯಾಮಿ ತಂ ಬ್ರಹ್ಮ ಚಿರಂ ಧೃತಂ ಯತ್ ಏಕಸ್ತಪಸ್ವಿ ಏಕಃ ತಪಸ್ವಿ ಅಹಮಥಾಂಭಸಿ ಮತ್ಸ್ಯಸಂಗಾತ್ ಪಂಚಾಶತಾಥ ಸುತ ಪಂಚ ಸಹಸ್ರ ಸಂಘ ಸರ್ಗ ಇರಬೇಕು. ನಾಂತಂ ಸರ್ಗ ಅಂತ ಒಂದು ಕಡೆ ಇದೆ. ಉಭಯಕೃತ್ಯ ಮನೋರಥಾನಾಂ ಮಾಯಾಗುಣೈಃ ಹೃತಮತಿಃ ವಿಷಯೇ ಅರ್ಥಭಾವಃ ಏಕಃ ತಪಸ್ವಿ ಅಹಂ ಅಥ ಅಂಭಸಿ. ಅದೇ ಸೌಕರ್ಯಗಳ ಮಾತು ಮುಂದುವರಿಸ್ತಾರೆ. ನಾನು ಏಕಃ ತಪಸ್ವಿ ಅಥ ಅಂಭಸಿ ಮತ್ಸ್ಯಸಂಗಾತ್ ಪಂಚಾಶತ ಅಥ ಸುತ ಪಂಚ ಸಹಸ್ರ ಸಂಘ ಸರ್ಗ ನಾಂತಂ ವ್ರಜಾಮಿ ಉಭಯಕೃತ್ಯ ಮನೋರಥಾನಾಂ ಮಾಯಾಗುಣೈಃ ಹೃತಮತಿಃ ವಿಪಥೆ ತಾನೆ ವಿಷಯೇ ಅಲ್ಲ, ವಿಪಥೆನೇ ಸರಿ. ವಿಪಥೆ ಅರ್ಥಭಾವ ಏನಿದೆ, ವಿಷಯ ಇದೆಯಾ? ವಿಷಯೇ ಅರ್ಥಭಾವ. ಏಕಃ ತಪಸ್ವಿ ಅಹಂ, ನಾನು ಒಬ್ಬನೇ ಇದ್ದೆ, ತಪಸ್ಸು ಮಾಡಿಕೊಂಡಿದ್ದೆ. ಎಲ್ಲಿ? ಅಂಭಸಿ, ಯಮುನಾ ನೀರಿನ ಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದೆ. ಆಗ ಮತ್ಸ್ಯ ಸಂಘ ಹಿಂದೆ ಹೇಳಿದ್ದಾರೆ. ಮತ್ಸ್ಯದೊಂದು ಮೀನಿನ ಸಂಘದಿಂದಾಗಿ ಪಂಚಾಶತ ಅಥ ಪಂಚಾಶತ ಸುತ ಪಂಚ ಸಹಸ್ರ ಸರ್ಗ 50 ಜನ ನನ್ನ ಮದುವೆಯಾದೆ. 5,000 ಮಕ್ಕಳು ಹುಟ್ಟಿದರು. ನಾಂತಂ ವ್ರಜಾಮಿ, ಆದರೆ ಕೊನೆಗೂ ಕೂಡ ನನಗೇನು ಅನಿಸಲಿಲ್ಲ, ಇದರಲ್ಲಿ ತೃಪ್ತಿ ಅನಿಸಲಿಲ್ಲ. ಈಗ ಅರ್ಥ ಆಗ್ತಾ ಇದ್ರ ಪ್ರಯೋಜನ ಇಲ್ಲ. ಉಭಯಕೃತ್ಯ ಮನೋರಥಾನಾಂ ಮಾಯಾಗುಣೈಃ ಹೃತಮತಿ. ನನ್ನ ಈ ವಿಷಯಗಳ ಮಾಯಗುಣದಿಂದ, ಭಗವಂತನ ಮಾಯಗುಣಗಳಿಂದಾಗಿ ಅಥವಾ ಮಾಯನ ಪ್ರಕೃತಿಯ ಗುಣಗಳಿಂದಾಗಿ ಏನಾಯ್ತು, ನನಗೆ ಗುಣೈಃ ಹೃತಮತಿ, ನನ್ನ ಜ್ಞಾನ ಎಲ್ಲ ಹೊರಟೋಯ್ತು. ಕೊನೆಗೇನಾಯಿತು? ವಿಷಯೇ ಅರ್ಥಭಾವ, ವಿಷಯಗಳೇ ಅರ್ಥವ ಪುರುಷಾರ್ಥ ಭಾವ. ವಿಷಯ ಸುಖವನ್ನೇ ಪುರುಷಾರ್ಥ ಅಂತ ತಿಳ್ಕೊಂಡೆ, ಅದು ಸರಿಯಲ್ಲ. ಇದಿಷ್ಟು ತನ್ನ ಅನುಭವವನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಋಷಿಗಳು ಹೇಳಿದ ಮಾತು ಅನುಭವಿಸಿ ಹೇಳಿದ ಮಾತು, ಆದ್ದರಿಂದ ಉಳಿದವರಿಗೆಲ್ಲ ಅದು ಪಾಠ ಆಗಬೇಕು. ಅದನ್ನು ಹೇಳೋದಾಗಲಿ ಅದನ್ನು ಬರೆಯೋದಾಗಲಿ ಬೇಕಿರಲಿಲ್ಲ. ಅವ್ರು ಹೇಳಿದ್ದು ಅವ್ರ ಅನುಭವದ ಮಾತು, ಬರೆದಿದ್ದು ಅವ್ರ ವಿಷಯವನ್ನು ಜಗತ್ತಿಗೆ ತಿಳಿಸೋ ಸಂದೇಶ. ಆದ್ದರಿಂದ ಎಂದೂ ಕೂಡ ನಾವು ಈ ರೀತಿಯ ಸರಿಯಾದ ದಾರಿಯಲ್ಲಿದ್ದು ತಪ್ಪಿದ್ದ ದಾರಿಯಲ್ಲಿದ್ದರೂ ಮುಗಿದೋಯ್ತು. ಸರಿಯಾದ ದಾರಿಯಲ್ಲಿ ಹೀಗಾದೆ. ಆದ್ದರಿಂದ ಸರಿಯಾದ ದಾರಿಯಲ್ಲಿ ಇರೋನು ಕೂಡ ನಾವು ಮತ್ತೆ ಏನು ಅವಲೋಕನ ಮಾಡ್ಕೋಬೇಕು, ಸರಿಯೋ ತಪ್ಪು ಅಂತ ಯೋಚನೆ ಮಾಡಿಕೊಂಡು ಸರಿಯಾದ ದಾರಿಯಲ್ಲೇ ನಡಿಬೇಕು. ಇದಿಷ್ಟು ಕೂಡ ಇವ್ರ ಕಥೆ. ಈಗ ಭರತರಾಜನ ಕಥೆ. ರಘುಗಣ ರಾಜನಿಗೆ ಉಪದೇಶ ಎಲ್ಲ ಮಾಡಿದರು. ಆಗ ನೀವು ಯಾರು ಅಂತ ಕೇಳಿದರು. ನಾನು ಯಾರು ಅಂತ ಹೇಳ್ತಾರೆ. ಅಹಂ ಪುರಾ ಭರತೋ ನಾಮ ರಾಜ ಗುಪ್ತದೃಷ್ಟಶ್ರುತ ಸಂಗಬಂಧ ಆರಾಧನಂ ಭಗವತ ಹಿ ಮನೆ ಈಹವಾನೋ ಮೃಗೋ ಭವಂ ಮೃಗ ಸಂಗಾಧತಾರ್ಥ. ಅಹಂ ಪುರಾ ಭರತಃ ನಾಮ ರಾಜ ವಿಮುಕ್ತದೃಷ್ಟಶ್ರುತ ಸಂಗಬಂಧ ಆರಾಧನಂ ಭಗವತಃ ಈಹವಾನಃ ಮೃಗಃ ಅಹಂ ಮೃಗಸಂಗಾತ್ ಹತಾರ್ಥಃ. ಸಾ ಮಾಂ ಕೃತಿಃ ಮೃಗದೇಹೇ ಅಪಿ ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತಿ. ಅಥೋ ಅಹಂ ಜನಸಂಗಾತ್ ವಿಮುಕ್ತಃ ವಿಶಂಕಮಾನೋ ಅವಧೂತಶ್ಚರ. ಅಹಂ ಪುರ, ನಾನು ಹಿಂದೆ ಭರತ ಅಂತ ರಾಜನಾಗಿದ್ದೆ. ಈ ಮಾತಾಡಬೇಕಾದ್ರೆ ಈತ ಯಾರೀತ? ರಘುಗಣ ರಾಜ, ಸಿಂಧು ಸೌವೀರ ದೇಶದ ರಾಜ, ಸಿಂಧು ದೇಶದ ರಾಜ. ನೀನು ನೀನು ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗೆ. ನನ್ನ ಹೆಸರೇ ಬಂದಿದ್ದು ಭರತ ರಾಜ ಅಂತ. ಭರತ ಕಂಡು ಹೆಸರು ಹೇಳ್ತೀಯಲ್ಲ, ನನ್ನ ಹೆಸರು ಅದು. ಅಷ್ಟು ದೊಡ್ಡ ಸಾಧನೆ ಮಾಡಿದವನು ಅಂತ ಅರ್ಥ. ನೀನು ಅಹಂಪುರೋ ಭರತೋ ರಾಮ ರಾಜ ಅಂತ ಹೇಳಬೇಕಾದ್ರೆ ನೀನು ಇಷ್ಟೆಲ್ಲ ಅಹಂಕಾರ ಕೊಂಡು ಮುಂದೆ ಹೊತ್ಕೊಂಡೋಗು ಅಂತ ಹೇಳ್ತೀಯಲ್ಲ, ನಾನ್ಯಾರು ನೀನ್ಯಾರು? ವಿಮುಕ್ತ ದುಷ್ಟ ಶ್ರುತ ಸಂಘ ಬಂಧ, ನಿನ್ನಂತೆ ನಾನು ಯಾವ ವಿಷಯ ಸಂಘನೂ ಹೊಂದಿರಲಿಲ್ಲ. ಮುಕ್ತ ವಿಮುಕ್ತ ಶ್ರುತ ಸಂಘಬಂಧ ಮತ್ತು ದುಷ್ಟ ಸಂಘಬಂಧ, ಕಂಡ ಕೇಳಿದ ಯಾವುದೇ ಸಂಘಕ್ಕೂ ಒಳಗಾಗದಂತೆ ನಿಶ್ಚಿಂತೆಯಾಗಿ ನಾನು ವಾನಪ್ರಸ್ಥನಾಗಿ ಇದ್ದೆ.
ಗೊತ್ತಾಯ್ತಾ? ವಾನಪ್ರಸ್ಥ ಸರ್ವಸಂಘ ನೀ ಎಲ್ಲೋ ಉಪದೇಶಕ್ಕೆಂದು ವಾಣಿಯಲ್ಲಿ ಕೂರ್ತಿದ್ದೆ ಅಷ್ಟೇ. ಆದರೆ ಹಾಗಿರಲಿಲ್ಲ, ಎಲ್ಲವನ್ನೂ ಸಂಘವನ್ನು ಗೆದ್ದಿದ್ದೆ. ಆದರೆ ಯಾತಕ್ಕೋಸ್ಕರ? ಆರಾಧನಂ ಭಗವತ ಈಹವಾನ, ವಾನಪ್ರಸ್ಥಾಶ್ರಮದಲ್ಲಿದ್ದು ದೇವರ ಆರಾಧನೆ ಮಾಡಬೇಕು ಅಂತ ಹೊರಟವನು ನಾನು. ಆದರೆ ಮೃಗೋಭವಂ ಮೃಗ ಸಂಗಾದ್ಧತಾರ್ಥ ನೋಡಿ, ಅಲ್ಲಿ ವಾರಿಚರ ಪ್ರಸಂಗಾದ್ಧತಾರ್ಥ, ಮೃಗ ಸಂಗಾದ್ಧತಾರ್ಥ. ಅದು ಮೀನು, ಇದು ಮೃಗ ಜಿಂಕೆ. ಈಗ ಇದು ಪ್ರಾಣಿಗಳ ಸಹವಾಸನ ಹೇಗೆ ಮಾಡಬೇಕಾದ್ರೆ ಮನುಷ್ಯ ಸಹವಾಸ ಎಷ್ಟಿರ್ಬೋದಾಗಿತ್ತು. ಸಂಬಂಧ ಪಡೆದಿದ್ದ ಪದಾರ್ಥಗಳು ಅದನ್ನು ನೋಡಿನೇ ಆಕರ್ಷಿತನಾಗೋದಾದರೆ ತಂದೆ ಸಂಸಾರ ಹೊರಗಿನ ಪ್ರಪಂಚ ನೋಡ್ತಾ ಇದ್ದರೆ ಅವನ ಬುದ್ಧಿ ಎಷ್ಟು ಕೆಡಬಹುದು ಅನ್ನೋದಕ್ಕೆ ಸಾಕ್ಷಿ. ಆರಾಧನಂ ಭಗವತ ಇಹ ಮಾನಃ ಮೃಗೋಭವ ಮೃಗ ಸಂಗಾತ್, ಅದೇ ಸಂಗಾತ್ ಸಂಜಾಯತೆ ಕಾಮಃ. ಗೀತಾ ವಾಕ್ಯ ಕಂಟಿನ್ಯೂ ಮಾಡ್ಕೋಬೇಕು. ಹತಾರ್ಥ, ಇಲ್ಲಿ ಬಂದು ಕೊನೆಗೆ ಬುದ್ಧಿನಾಶ ಪ್ರಣಶ್ಯತಿ, ಕೊನೆಯ ಮಾತು ಭಗವದ್ಗೀತೆ. ಬುದ್ಧಿನಾಶವಾಗಿ ಹಾಳಾಗಿ ಹೋಗ್ತಾನೆ ಅಂತ ಹೇಳಿದ ಆ ಸ್ಥಿತಿ ಬಂತು ನನಗೆ. ಹತ ಪುರುಷಾರ್ಥ ಸಾಮಾಂ ಸ್ಮೃತಿ. ಇಷ್ಟೆಲ್ಲ ಹೇಳ್ತಿರಲ್ಲ, ರಾಜನಾಗಿದ್ದು ಆಮೇಲೆ ಜಿಂಕಿಯಾಗಿದ್ದು ಇರೋಲ್ಲ ಹೇಳ್ತಿರಲ್ಲ, ಇಂಥ ಶಕ್ತಿ ಎಲ್ಲಿಂದ, ಇಂಥ ಸ್ಮೃತಿ ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದರೆ, ಸಾಮಾಂ ಸ್ಮೃತಿ ಮೃಗದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತಿ ಅಥೋ ಅಹಂ ಜನಸಂಗಾತ್ ವಿಮುಕ್ತ ವಿಶಂಕಮಾನಃ ಅವಧೂತಶ್ಚರಾಮಿ. ಸಾಮಾಂ ಸ್ಮೃತಿ ಮೃಗದೇಹೇಪಿ ವೀರ, ಮೃಗದೇಹ ಜಿಂಕೆ ಶರೀರ, ಅದು ಬಂದಾಗಲೂ ಕೂಡ ಸಾ ಸ್ಮೃತಿ, ಆ ಹಿಂದಿನ ಜಾತಿ ಸ್ಮೃತಿ ಅಂತ ಹುಟ್ಟುತ್ತಾನೆ ಎಲ್ಲ ನೆನಪಿರ್ತಕ್ಕಂಥದ್ದು ಜಾತಿ ಸ್ಮೃತಿ, ಜನ್ಮಾಂತರ ಸ್ಮರಣೆ. ಭಗವತ ಈಹಮಾನಃ, ಇವಾಗ ಏನಾಯಿತು ನನಗೆ? ಕೃಷ್ಣಾರ್ಚನ ಪ್ರಭವ, ದೇವರ ಕೃಷ್ಣನ ಅರ್ಚನೆ ಮಾಡಿದ್ದಲ್ಲ, ಅದರಿಂದಾಗಿ ಅದರ ಪ್ರಭಾವ, ಅದರಿಂದಾಗಿ ನನಗೆ ನೋಜ ಬಿಟ್ಟು ಹೋಗಿಲ್ಲ. ಆ ಸ್ಮರಣೆ ಯಾವುದು ನನ್ನಿಂದ ವಿಸ್ಮರಣೆಯಾಗಿಲ್ಲ. ಯಾತಕ್ಕೆ? ದೇವರ ಆರಾಧನೆ ಮಾಡಿದ್ದ ಫಲ ಇತ್ತು. ಸರಿಯುತ್ತೆ, ದೇವರ ಆರಾಧನೆ ಮಾಡ್ತಾ ಇದ್ರೆ ಏನಾಗುತ್ತೆ? ಸ್ಮೃತಿ ಹೋಗೋದಿಲ್ಲ. ಜನ್ಮಾಂತರ ಸ್ಮೃತಿ ಹೋಗೋದು ಬೇಡ. ವಯಸ್ಸಾದ ಮೇಲೆ ಸ್ಮೃತಿ ಹೋಗಿಬಿಡತ್ತೆ. ಉಂಡಿದ್ದು ತಿಂದು ಮರ್ತು ಬಿಡ್ತಾರೆ. ಊಟ ಮಾಡಿರ್ತಾರೆ, ಮತ್ತೆ ಹಾಕಿ ಇಲ್ಲಾದ ಗಲಾಟೆ ಮಾಡ್ತಾರೆ. ಉಪವಾಸ ಕೂತಿರ್ತಾರೆ, ಆಗಲೇ ಆಯ್ತಲ್ಲ ಅಂತ ಶುರು ಮಾಡ್ತಾರೆ. ಸಮಾಧಾನ ಬದುಕಟ್ಟು ಕನ್ವಿನ್ಸ್ ಮಾಡಿ ಅವರು ಯಾವ ಪ್ರೂಫು ಒಪ್ಪೋದೇ ಇಲ್ಲ ಆ ಸ್ಥಿತಿಯಲ್ಲಿ. ಏನು ಹೇಳಿದ್ರು ಏನು ತೋರಿಸಿದ್ರು ಕೂಡ ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾರೆ. ಅಂದರೆ ಜನ್ಮಾಂತರ ಸ್ಮೃತಿ ಅಲ್ಲ ಇದು. ಯಾವ ಸ್ಮೃತಿ ಇದು? ಈ ಜನ ಸ್ಮೃತಿ. ಯಾರು ಗುರುತು ಸಿಗೋದೇ ಇಲ್ಲ. ಯಾರನ್ನ ಮಾತಾಡಿಸ್ತಾರೆ, ಏನೋ ಅಂತಾರೆ, ಯಾರನ್ನ ಕರಿತೀವಿ, ಅವರಲ್ವ ಅಂತಾರೆ. ಅವ್ರು ಹೇಳಿ ಸಾಕಾಗಿ ಹೋಗ್ಬಿಡುತ್ತೆ ಪರ. ಅದಕ್ಕೆ ದೇವ್ರ ಪೂಜೆ ಮಾಡಿದವರು ಹೀಗಾಗುತ್ತೆ ಅಂತ ಹೇಳ್ತಾರೆ. ಹಾಂ, ಅದೇ ಕಾರಣ ಯಾಕೆ ಬರುತ್ತೆ ಅಂದರೆ ದೇವ್ರ ಪೂಜೆ ಮಾಡಿದವರ ಬರುತ್ತೆ ಅಂತ ಹೇಳ್ತಾರೆ. ದೇವ್ರ ಪೂಜೆ ಮಾಡ್ತಾ ಇದ್ರೆ ಏನಾಗತ್ತಿದ್ದಿಲ್ಲ, ಇಂಥ ಅವಸ್ಥೆ ಬರ್ತಿರಲಿಲ್ಲ. ಅಂದರೆ ದೇವ್ರ ಪೂಜೆ ಮಾಡದೆ ಹೋದರೆ ಈ ಜನ್ಮ ಸ್ಮೃತಿನೇ ಹೋಗುತ್ತೆ. ಅಷ್ಟೇ ಇಲ್ಲ, ಮಾಡಿದರೆ ಬನ್ನಿ ಜನ್ಮ ಸ್ಮೃತಿನೂ ಇರುತ್ತೆ. ಅದಕ್ಕೆ ದೇವ್ರ ಪೂಜೆಗೂ ಏನು ಸಂಬಂಧ ಅಂದರೆ ಮತ್ತ ಸ್ಮೃತಿ ಜ್ಞಾನ ಅಪೋಹ ಅಂತ. ಸ್ಮೃತಿ ಕೊಡೋದು ಯಾರು? ಪರಮಾತ್ಮನೇ. ಪರಮಾತ್ಮನೇ ಮರೆತಾಗ ಇನ್ನೊಬ್ಬನೆಲ್ಲ ಬರಲೇಬೇಕು. ಬಿಂಬನ ಮರೆತಾಗ ಪ್ರತಿಬಿಂಬ ಹೋಗಿಬಿಡೋದು. ಬಿಂಬದ ನೆನಪು ಪ್ರತಿಬಿಂಬದ ನೆನಪಿಗೆ ಕಾರಣ ಆಗುತ್ತೆ. ಬಿಂಬದ ವಿಸ್ಮರಣೆ ಪ್ರತಿಬಿಂಬದ ವಿಸ್ಮರಣೆ ಕಾರಣ ಆಗುತ್ತೆ. ಗೊತ್ತಾಯ್ತು? ಇದು ವೆರಿ ಇಂಪಾರ್ಟೆಂಟ್. ದೇವ್ರ ಪೂಜೆಗೆ ನಮಗೆ ಏನು ಸಂಬಂಧ? ಬಿಂಬದ ಆರಾಧನೆ. ಬಿಂಬವನ್ನೇ ಮರೆತಾಗ ಯಾರಾದ್ರೂ ಏನಂತ ಗೊತ್ತೇ ಆಗೋದಿಲ್ಲ. ಅವ್ರಿಗೇನು ಕೂಡ ಫೋಟೋ ಕಾಣಿಸುತ್ತೆ, ಯಾರ್ದು ಅಂತ ಗೊತ್ತಾಗೋದಿಲ್ಲ. ಫೋಟೋ ನೋಡ್ತಾರೆ ಅಷ್ಟೇ. ಅದೇನಾಯ್ತು, ಈಗ ಮರೆತು ಹೋಗ್ಬಿಟ್ಟಿದೆ. ಸೊ ಯಾವಾಗಲೂ ದೇವ್ರ ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ, ಕ್ಷಣವೊಂದಾದರೂ ಬಿಡದಿರು ಕೃಷ್ಣನ ಮುಂದೆ. ಈ ಮಾತು ಭಾಳ ಚೆನ್ನಾಗಿದೆ. ದೇವರನ್ನ ಮರ್ತಿದ್ರ ಫಲ ಇವೆಲ್ಲ ಅಂತ ಹೇಳ್ತಾರೆ. ಅದನ್ನು ಮರೆತೆ ಇದ್ರ ಮರೆತೆ ಮೊದಲು ಸೆಕೆಂಡರಿ. ದೇವ್ರನ್ನ ಮರ್ತಿದ್ದು ಪ್ರೈಮರಿ ದೋಷ. ಯಾವುದೋ ಮರ್ತು ಬಂದ ದೋಷ ಇದೆ. ಓದಿದ್ದೇ ಮರ್ತು ಬಿಟ್ಟಿದ್ದಾರೆ. ಓದಿದ್ದು ಮರ್ತೆ ಏನು ಉಪಯೋಗ? ಫೇಲ್ ಆಗೋಗ್ಬಿಡ್ತಾರೆ. ಸಾಮಾಂ ಸ್ಮೃತಿ ಮೃಗ ದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತಿ. ಅಥವಾ ಎಲ್ಲ ಭಗವದ್ಗೀತೆಗೆ ಎಷ್ಟು ಕ್ಲೋಸ್ ರಿಲೇಷನ್ಶಿಪ್ ಇದೆ ನೋಡಬೇಕಾದ್ರೆ. ಪ್ರತಿಯೊಂದು ವಾಕ್ಯಗಳು ಕೂಡ ಒಂದಕ್ಕೊಂದು ಹಾಗೆ ಹೊಂತಾ ಇದೆ. ಅದನ್ನೇ ತತ್ವ ಸಮನ್ವಯಾತ್ ಅಂತ ಹೇಳಿ ಇವ್ರು ಏನು ಮಾಡ್ತಾರೆ? ಯಾವುದೋ ಒಂದು ಓದೋದು ಎಲ್ಲದನ್ನು ಬೈಯೋದು, ಹಿಂದಿಲ್ಲ ಮುಂದಿಲ್ಲ. ಪೂರ್ತಿ ಪುಸ್ತಕ ಓದಬೇಕು. ಒಂದು ಸಲ ಎರಡು ಪುಟ ಓದಿ ಬೈಲಿಕ್ಕೆ ಶುರು ಮಾಡಬಾರ್ದು. ವಿಮರ್ಶೆ ಮಾಡಲಿ, ಪೂರ್ತಿ ಮುಗಿದ್ಮೇಲೆ ತನ್ನ ಜಡ್ಜ್ಮೆಂಟ್ ಕೊಡಬೇಕು ಹೊರತು ಮಧ್ಯೆ ಮಧ್ಯೆ ಹೇಳೋದಕ್ಕೆ ಹೋಗಬಾರ್ದು. ಇವ್ರು ಹಾಗೆ ಮಾಡ್ತೀವಿ. ಯಾವುದೋ ಒಂದು ಪೀಸ್ ಓದೋದು, ದೊಡ್ಡ ಗಲಾಟೆ ಎಬ್ಸೋದು, ತಮ್ಮನ್ನು ಬೈತಾರೆ. ಅದು ಮುಂದೆ ಏನಿದೆ ನೋಡೋದೇ ಇಲ್ಲ. ಅದರ ಈ ರೀತಿ ಆದರೆ ಎಂದು ಜ್ಞಾನ ಬರುತ್ತೆ? ಇರೋ ಜ್ಞಾನ ಕೊಡೋ ಪುಸ್ತಕಗಳಿಂದ ಉಪಯೋಗ ಪಡೆಯೋದ್ರ ಬದಲು ಸೂರ್ಯ ಕಣ್ಣು ಮುಚ್ಕೊಂಡು ಸೂರ್ಯ ಇಲ್ಲ ಅಂತ ಹೇಳಿದರೆ ಆಗ ಹಾಗೆ. ಅಥೋ ಅಹಂ ಜನಸಂಘ. ಅದಕ್ಕೆ ಏನು ಮಾಡ್ತಿದ್ದೇನೆ ಗೊತ್ತಾ? ಈಗ ಮೃಗಸಂಘ ಹಾಗಾಯ್ತಲ್ಲ, ಅದಕ್ಕೆ ಜನಸಂಘನೇ ಬಿಟ್ಟುಬಿಟ್ಟಿದ್ದೆ ನಾನೀಗ. ಯಾವ ಜನಗಳ ಸಹವಾಸನೂ ಬೇಡ. ಅಂದರೆ ಮೃಗಗಳ ಸಹವಾಸಕ್ಕಿಂತ ಇಲ್ಲಿ ಪ್ರಶ್ನೆ ಈಗ ಮೃಗಸಂಘದಿಂದ ಹಾಗಾಯಿತು. ಮೃಗಸಂಘ ಬಿಟ್ಟು ಜನಗಳ ಸಂಘ ಯಾಕೆ ಬಿಡಬೇಕು ಅಂತ ಪ್ರಶ್ನೆ.
ಎಲ್ಲಿ ರಸ್ತೆ ಆಯ್ತು ಅದ್ರ ಬಿಟ್ಟರೆ ಸಾಕು, ಇದನ್ನೆಲ್ಲ ಯಾಕೆ ಬಿಡಬೇಕು ಅಂದರೆ ಸ್ವಾರಸ್ಯ ಇದೆ. ಮೃಗಗಳು ಮಾತಾಡೋದಿಲ್ಲ, ನಮ್ಮ ಮಾತು ಕೇಳೋದೇ ಇಲ್ಲ, ಅವಳ ಸಾಹಸ ಈಗ ಮಾಡ್ತಾರಲ್ಲ, ಬಡ ಸಿಕ್ಕಾಬಟ್ಟೆ ಅರಟೆ ಹೊಡಿತಾರೆ, ಇದು ಮಾಡ್ತಾರೆ, ಏನಾಗುತ್ತೆ ಅಲ್ಲಿಗೆ ಅಟ್ಯಾಚ್ಮೆಂಟ್ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದನೇ ಇವರು ಸಹ ಇನ್ನೂ ಡೇಂಜರಸ್ ಹೊತ್ತು ಬಿಟ್ಟುಬಿಟ್ಟಿರ್ತಾರೆ. ಅದು ಮಾತುಕತೆ ಇಲ್ಲ, ಏನೂ ಇಲ್ಲ, ಅದೇನು ಕೇಳೋದೇ ಇಲ್ಲ, ಇವತ್ತೇ ಕೇಳೋದೇ ಇಲ್ಲ. ಅದರ ಕೊಡೋದಾರ ಕೊಡುತ್ತಷ್ಟೇ, ಯಾವ ಪ್ರಾಣಿಗಳು ಕೊಡೋದು ತೋರ್ತಾರೆ, ಮನೆಯನ್ನು ಕೇಳೋದಿಲ್ಲ. ಅಂಥ ಹೊತ್ತಿನೊಳಗೆ ನಾನು ಇದು ಅರ್ಥ ಮಾಡಿಕೊಂಡೆ, ಜನರ ಸಾಹಸ ಬೇಡ ಅಂತೇಳಿ ಹೇಗಿದ್ದೇನೆ ನಾನೀಗ, ಕಿವುಡ ಮೂಕನಂತೆ ಇದ್ದೇನೆ. ಇನ್ನೊಬ್ಬರ ಮಾತನ್ನು ಮಾತಾಡಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಅದೇ ರೀತಿಯೇ ನನ್ನ ಮಾತು ಕೇಳಿ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಅವ್ರು ಇಷ್ಟ. ಅದಕ್ಕೆ ಏನು ಮಾಡಿದೆ, ಮಾತಾಡೋದು ಬಿಟ್ಟೆ, ಕೇಳಿಸ್ಕೊಳ್ಳೋದು ಬಿಟ್ಬಿಟ್ಟು. ಅದೇ ಫೋನ್ ಬಂದಾಗ ಮತ್ತೆ ಬರ್ತೀವಿ ಎತ್ತಿಟ್ಬಿಡ್ತಾರಲ್ಲ ಆ ಕಡೆ, ಹಾಗೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ ಬಂದಾಗ ಹಾಗೆ ಎತ್ತಿಟ್ಬಿಡ್ತಾರೆ. ಆ ಥರ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾ, ಕಿವಿನೂ ಇದೆ, ಬಾಯಿನೂ ಇದೆ. ಆ ರೀತಿ ಇರಬೇಕು. ಯಾರು ಅನ್ನೆಸರಿ ಮಾತಾಡ್ತಿರ್ತಾರೆ, ತಲೆ ತೋರ್ಸೋಕೆ ಹೋಗಬಾರ್ದು, ಏನೂ ಮಾತಾಡ್ತಾರೆ. ನಾನು ಅವ್ರು ದಡ್ಡದಾರ, ಇವ್ರು ಇನ್ನೂ ದಡ್ಡ ಆಗಬಾರ್ದು, ಗೊತ್ತಾಯ್ತು? ಏನೋ ಹಾಳಾಗುತ್ತೆ, ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಅಪ್ರಸಕ್ತ ವಿಚಾರದಲ್ಲೇ 100 ಟೈಪ್ ತುಂಬ ಹರಟೆ ಅಂದರೆ ಅದಕ್ಕೆ ಹರಟೆ, ಏನದು ವೇಸ್ಟ್ ಆಫ್ ಟೈಪ್, ಹಾಗಾಗಬಾರ್ದು. ಅದಕ್ಕೋಸ್ಕರ ಏನು ಮಾಡಿದೆ ನಾನೀಗ, ಅವ್ರನ್ನ ಬಿಡೋದು ನಮ್ಮ ಕೈಲಿಲ್ಲ, ನಾವು ಸರಿ ಮಾಡ್ಕೊಳ್ಬೋದು ಆವಾಗ. ಅದಕ್ಕೇನೆ ಇನ್ನೊಬ್ರು ಹೇಳಿ ಮಾಡಿಸೋದಕ್ಕಿಂತ ಮಾಡೋದು ಸುಲಭ. ಆ ದೃಷ್ಟಿಯಲ್ಲಿ ನಾನಾಗಿದ್ದೇನೆ. ಯಾವುದನ್ನು ಮಾಡ್ಸೋಕ್ಕೆ ಬರೆದ್ರೆ ಕೆಲಸ ಒಳ್ಳೇಬಾರ್ದು, ಮಾಡೋದನ್ನು ಹೇಳಿ ಮಾಡ್ತೀನಿ, ಮಾಡ್ಸೋಕ್ಕಾಗೋದಿಲ್ಲ. ಕಲಿಯುಗದಲ್ಲಂತೂ ಭಾರಿ ಕಷ್ಟ. ಅವ್ನು ಇನ್ನೊಬ್ರಿಗೆ ಹೇಳಿ ಹೋಗ್ಬಿಡ್ತಾರೆ, ಮತ್ತು ಅವ್ನು ಮತ್ತೊಬ್ರಿಗೆ ಹೇಳ್ತಾನೆ, ಅವ್ನು ಮಾಡಲೇ ಇಲ್ಲ ಅಂತ ಜೋರು ಮಾಡ್ತಾರೆ. ನೀನು ಯಾಕೆ ಮಾಡಲಿಲ್ಲ, ಅದು ಉತ್ತರ ಇಲ್ಲ. ಇವತ್ತು ತುಂಬ ಜನ ನಂಬ್ಕೊಂಡ್ರಾಗ ದೊಡ್ಡ ದೊಡ್ಡ ಕೆಲಸ ಮರೆತುಬಿಟ್ಟಿರ್ತಾರೆ. ಹಾಗೆಲ್ಲ ಆಗಬಾರ್ದು. ಸಾಮಾಂ ಸ್ಮೃತಿಯರು ಮೃಗ ದೇಹೇ ಪಿ ವೀರ, ವೀರ ಏ ವೀರ ಅಂತ ತಿಳ್ಕೊಂಡಿದ್ದೀಯಲ್ಲ, ವ್ಯಂಗ್ಯವಾದ ಪದ, ಮಹಾವೀರನ ನೀನು ಅಂಥೇಳಿ. ಕೃಷ್ಣಾಚಾರ ಅದೊಂದು ರೀತಿ ಸ್ವಾರಸ್ಯ ಇದೆ. ವೀರ ಕೃಷ್ಣಾಚಾರ ಪ್ರಭವ ಒಂದೇ ಪದ ಮಾಡ್ಕೋಬೇಕು. ವೀರ ಕೃಷ್ಣಾಚಾರ ಪ್ರಭವ. ಈರ ಅಂದರೆ ಪ್ರಾಣ, ವೀರ ಅಂದರೆ ಮುಖ್ಯ ಪ್ರಾಣ, ಈರ ಮುಖ್ಯ ಪ್ರಾಣ ಮತ್ತು ಕೃಷ್ಣ ಅವರಿಬ್ಬರು ಪೂಜೆ ಮಾಡಿದ್ದಕ್ಕಾಗಿದ್ದೇನೆ ಅಂತ ಅರ್ಥ. ಹರಿವಾಯುಗಳ ಪೂಜೆ ಮಾಡಿದ್ದಕ್ಕಾಗಿದ್ದೇನೆ, ಇದು ಅರ್ಥ ಮಾಡಿಕೊಂಡ್ರೆ ಪ್ರಾಣದೇಶ ಬರಲಿಲ್ಲ ಅಂತ ಆಗಲಿಲ್ಲ. ವೀರ ಕೃಷ್ಣಾರ್ಚನ ಪ್ರಭವ ನೋ ಜಹಾತಿ, ಅದು ಬಿಟ್ಟು ಹೋಗ್ತಾ ಇಲ್ಲ ಸ್ಮೃತಿ. ಅಥೋ ಅಹಂ ಜನಸಂಗಾತ್ ವಿಮುಕ್ತೋ ವಿಶಂಕಮಾನೋ. ನಾವಿಬ್ಬರನ್ನ ಯಾವಾಗಲೂ ನೆನಪು, ಭಾರಿ ಬೇಕಾದ್ರೆ ಯಾವಾಗ ಜ್ಞಾಪಕ ಇರ್ತಾರೆ, ಭಾರಿ ಬೇಡವಾದವ್ರು ಜ್ಞಾಪಕ ಇರ್ತಾರೆ. ಯಾರು ಭಾರಿ ಲೈಕ್ ಮಾಡ್ತೇವೆ ಅವ್ರನ್ನ ಮರೆಯೋದಕ್ಕಾಗೋದಿಲ್ಲ, ಯಾರು ಭಾರಿ ಡಿಸ್ಲೈಕ್ ಮಾಡ್ತೇವೆ ಅವ್ರನ್ನೂ ಬರೀಲಿಕ್ಕಾಗೋದಿಲ್ಲ. ಯಾಕಂದರೆ ಅವರ ಸ್ವಲ್ಪ ಅವರೇ ಬರ್ತಿರ್ತಾರೆ. ಅದಕ್ಕೆ ದೇವರಲ್ಲಿ ಗುಣ ಇರೋದ್ರಿಂದ ಯಾವಾಗಲೂ ಏನು ಮಾಡಬೇಕು, ಯಾವಾಗಲೂ ಆರಾಧನೆ ಮಾಡೋಕ್ಕೆ ನೆನಪಡ್ಕೋಬೇಕು. ದುಷ್ಟಶಕ್ತಿಗಳನ್ನು ಕೂಡ ನೆನಪಡ್ಕೋಬೇಕು, ಬಿಡ್ಲಕ್ಕೋಸ್ಕರ. ಈ ತಂಟೆ ಇರಬಾರ್ದು. ಕರೆಂಟ್ ಬಿಟ್ಟಿದ ತಕ್ಷಣ ಗ್ರಾಫ್ ಹೊಡೆಯುತ್ತೆ, ನೋಡಿದ ತಕ್ಷಣ ಜ್ಞಾನ ಬರುತ್ತೆ, ಇದು ಹೊಡೆಯುತ್ತೆ ಅಂತ. ಅದಿಲ್ಲದವ್ರು ಮತ್ತೆ ಶುರುವಾಗಿ ಹಾಗೆ ಎಷ್ಟೋ ಜನಕ್ಕೆ ಚರ್ಮ ರೋಗ ಬಂದು ಸೆನ್ಸೇಷನ್ ಹೋಗಿಬಿಡುತ್ತೆ. ಆ ಸುಡ್ತಿದ್ರು ಅರ್ಥ ಆಗಲ್ಲ, ಕೈಗೆ ಸುಡ್ತಾ ಇದ್ರೂ ಅರ್ಥ ಆಗಲ್ಲಪ್ಪ. ಅದೆಲ್ಲ ನೆನೆಸ್ಕೊಂಡಾಗ ಒಂದೊಂದು ಅವಯವ ಅಂಗ ಸರಿ ಇದ್ದರೂ ಕೂಡ, ಇಂದ್ರಿಯ ಸರಿ ಇದ್ದರೂ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಗೊತ್ತಾಗುತ್ತೆ. ಅದೆಲ್ಲ ಕೊಟ್ಟವರು ದೇವರಾದರೆ ದೇವರಿಗೆ ಪ್ರತಿ ಕ್ಷಣದಲ್ಲಿ ಏನಾಗಬೇಕು, ನಾವು ಅನೇಕ ನಮ್ಗೆ ಸಹಾಯ ಮಾಡಿರ್ತಾರೆ. ಪ್ರಸಂಗ ಬಂದು ಅವ್ರಿಗೆ ಜ್ಞಾಪಕ ಆಗುತ್ತೆ, ನಮ್ಮ ಕೈಲಾದ ಮಾಡೋಕ್ಕೂ ಸರಿಯೇ. ಆದರೆ ದೇವರು ಪ್ರತೀಕ್ಷೆ ಎಲ್ಲ ಮಾಡಿರೋದ್ರಿಂದ ಏನು ಮಾಡ್ಬೇಕು, ನಾವಾಗ ಪ್ರತಿ ಕ್ಷಣದಲ್ಲೂ ಸ್ಮರಣೆ ಮಾಡಬೇಕು. ಯಾಕಂದರೆ ಏನು ಪ್ರತಿ ಕ್ಷಣ ಮಾಡೋಕ್ಕೆ ಏನು ಗ್ರಾಚಾರ ಹುಟ್ಟಿಸಿದ್ದಾನೆ, ಬಟ್ ಹುಟ್ಟಿ ಆಯ್ತಲ್ಲ ಮತ್ತೆ ಸ್ಮರಣೆ ಎತ್ತಿಗೆ ಹಾಗೆಲ್ಲ ಮಾಡೋದು. ಪ್ರತಿ ಕ್ಷಣದ ಅಸ್ತಿತ್ವನೂ ದೇವ್ರ ಕೈಲಿರೋದ್ರಿಂದ ಪ್ರತಿ ಕ್ಷಣದಲ್ಲೂ ಸ್ಮರಣೆ ಮಾಡಬೇಕು. ಸಂತತಂ ಚಿಂತೆ ಏನಂತ ಅಂತಕಾಲೇ ವಿಶೇಷಲ್ಲ. ಇವೆಲ್ಲ ನೆನಪಿಟ್ಕೊಂಡ್ರೆ ಜನ ಯಾರನ್ನ ಯಾವಾಗಲೂ ಸ್ಮರಣೆ ಮಾಡಬೇಕು, ಎಂದೂ ಸ್ಮರಣೆ ಮಾಡೋದಿಲ್ಲ. ಮತ್ತೊಬ್ರು ಇಲ್ಲೇ ಅಂದ್ಬಿಡ್ತಾರೆ, ಎಷ್ಟು ಅನ್ಯಾಯ ಇಲ್ಲ ಅಂತ ಹೇಳ್ತಾರೆ, ಎಷ್ಟು ಪಾಪ ಬರುತ್ತಾಗ. ಅಥವಂತನೂ ಅವ್ಯಯ ಇದೆ, ಅಹಮ್ಮ ಅವ್ಯಯ ಇದೆ. ಕೆಲವು ನಿಯಮ ಇದೆ, ಇಂಥ ಬಂದಾಗ ಕೂಡಿಸ್ಬಾರದ ನಿಯಮ ಇದೆ. ಹೌದು, ಎಲ್ಲಿದೆ ಅಥೋ ಕರೆಕ್ಟ್, ಅಥೋನೇ ಇರಬೇಕು, ಅಥೋನೇ ಇರೋದು. ಅಥೋ ಅಹಂ ಜನಸಂಗಾತ್ ವಿಮುಕ್ತ, ಅದು ಬಿಡಿಸ್ಕೊಂಡ್ಬಿಟ್ಟೆ ನಾನೀಗ. ಬಿಡಿಸ್ಕೊಂಡ್ಬಿಟ್ಟು ವಿಶಂಕಮಾನ, ಮತ್ತೇನಾದ್ರು ಗಂಟು ಬಿದ್ದರೆ ಕಷ್ಟ ಅಂತೇಳಿ ಹೇಗಿದ್ದೇನೆ. ಅವಧೂತ, ಅಡ್ರೆಸ್ ಇಲ್ದಾಗ ಹೋಗೋದು. ಅವಧೂತ ಅಂದ್ರೇನು, ಅಡ್ರೆಸ್ ಇಲ್ದಾಗ ಹೋಗ್ಬಿಟ್ರೆ ಎಲ್ಲ ಫುಲ್ ಡೀಟೇಲ್ಸ್ ಅವಧೂತ ಆಗೋದೇ ಇಲ್ಲ. ಅಬ್ಸ್ಕಾಂಡಿಂಗ್ ಎದುರು ಕೂತ್ಕೊಂಡು ಅಬ್ಸ್ಕಾಂಡಿಂಗ್ ಆಗಾಗ್ತಾನೆ. ಆ ಥರ ಅವಧೂತನಾಗಿದ್ದೇನೆ. ಅವಧೂತ ಚರಾಮಿ ಎರಡರ್ಥ ಓಡಾಡ್ಕೊಂಡಿದ್ದೇನೆ. ಚರಾಮಿ ವಿಷಯ ಸುಖಗಳು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೇನೆ, ಎಷ್ಟು ತಿಂತಾ ಇಲ್ಲ. ಭಕ್ಷಣಿ ಅಂತಲೂ ಇದೆ, ವ್ಯತಿನೂ ಇದೆ, ಭಕ್ಷಣನೂ ಇದೆ. ಅದು ಬಂದಿದೆ. ಇಂದ್ರಿಯ ವಿಷಯಗಳನ್ನು ಚರತಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇಂದ್ರಿಯಗಳ ವಿಷಯನ ಅನುಭವಿಸೋ ತಪ್ಪಲ್ಲ, ಅಭಿಮಾನ ಬಿಡೋದು ಗ್ಯಾರಂಟಿ. ಅದು ಬೇರೆ. ಕರೆಂಟ್ ಮುಟ್ಟೋದು ಡಿಸ್ಕನೆಕ್ಟ್ ಆಗಿರ್ಬೇಕು, ಅವಾಗ ಮುಟ್ಟೋ ಸಮಸ್ಯೆ ಅಲ್ಲ, ಹಾಗೆ ಮುಟ್ಟಿರೋ ಸಮಸ್ಯೆ ಆಗುತ್ತೆ. ಅದಕ್ಕೆ ಗೊತ್ತಿದೆ, ಕರೆಂಟ್ ಹೇಗೋ ಹಾಗೆ ಅಂತ ತಿಳ್ಕೊಂಡ್ಬಿಟ್ರೆ ಏನು ಸಮಸ್ಯೆನೇ ಇಲ್ಲ.
ಅದು ಸುಳ್ಳು. ವಿಷಯಗಳು, ಇಂದ್ರಿಯಗಳು, ವಿಷಯಗಳು ಏನು ಮಾಡುತ್ತದೆ ಡೆಫಿನೆಟ್ಲಿ. ಅದಕ್ಕೇನೆ ವಾದಿರಾಜ ಸ್ವಾಮಿ ಭಾಳ ತಮಾಷೆಯಾಗಿ ಹೇಳ್ತಾರೆ, ವಿಷಯ ಸುಖಗಳು ಕೆಟ್ಟದ್ದು. ಸರ್ಕಾರ ಎಷ್ಟೋ ವಾಸಿ ಪಾಪ ಡೇಂಜರ್ ಡೇಂಜರ್ ಅಂತ ಹಾಕಿರ್ತಾರೆ, ಇವರು ಅಲ್ಲಿಗೋಗ್ಬಿಟ್ಟು ಸಾಯಿದ್ರೆ ಇವರು ಹಣೆ ಬರ. ಆದರೆ ಶಾಸ್ತ್ರ ಹೇಳಬೇಕೋ ಇಲ್ಲ, ಅದು ಕೆಟ್ಟದ್ದು ಅಂತ ಹೇಳಬೇಕೋ ಇಲ್ಲ, ಅದ್ರ ಹೇಳಿದರೆ ಓದ್ತಾ ಇಲ್ಲ ಸರಿಯಾಗಿ ಅಂತ ಹೇಳ್ತಾರೆ. ವಿಷಯ ಏನಿದೆ ಅದರಲ್ಲಿ, ವಿಷ ಇದೆ ಅದರಲ್ಲಿ, ವಿಷಯದಲ್ಲಿ ವಿಷ ಇದೆ, ಇಲ್ಲಿ ಓದ್ತಾ ಇಲ್ಲ ಸರಿಯಾಗಿ ಅಷ್ಟೇ. ಸರಿಯಾಗಿ ಓದಿದರೆ ದೇವ್ರು ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಆಗಲಿ. ಅದರಲ್ಲಿ ಬೋರ್ಡ್ ಹಾಕಿ ಓದಕ್ಕೆ ಬರದೇ ಇದ್ದವ್ರಿಗೆ ಬೋರ್ಡ್ ಅರ್ಥ ಆಗೋದಿಲ್ಲ, ಹಾಗಾಗಿಬಿಟ್ಟಿದೆ ಅಷ್ಟೇ. ಭಾಳ ಸ್ವಾರಸ್ಯ. ಆ ಪದಗಳನ್ನ ಹೇಗೆ ಅಬ್ಸರ್ವ್ ಮಾಡಬೇಕು ಗೊತ್ತಾಗುತ್ತೆ, ಸುಮ್ಮನೆ ನೋಡೋದಲ್ಲ. ಅದಕ್ಕೆ ಜ್ಞಾನ ಬೇಕಾಗುತ್ತೆ. ವಿಷಯ ಒಂದೇ ಪದ ಅಲ್ಲ, ಒಂದೇ ಪದದಲ್ಲಿ ಹಾಕಿದ್ದಾರೆ. ವಿಷಯ ಅಂತ ಹೇಳಿದ್ರೆ ವಿಷಯ ವಿಷಯ ಛೇ ವಿಷಯ ಪದ, ಅದರಲ್ಲಿ ಏನಿದೆ? ವಿಷ ಇದೆಯಲ್ಲ ಅಷ್ಟೇ, ವಿಷ ಇದೆ, ವಿಷಯಗಳ ವಿಷಯ ಏನೇ ದೊಡ್ಡ ಶಾರ ಇರೋದಲ್ಲಿ ಅಲ್ಲ, ದೊಡ್ಡ ಶಾ ಇರೋದಲ್ಲಿ ವಿಷಯಗಳಿಗೆ ವಿಷಯ ಅನ್ನೋದಿಲ್ಲ. ವಿಷಯ ಅಂದರೆ ಸಂಶಯ ಅಂತ ಅರ್ಥ. ವಿಷಯ ಹೇಳ್ತಿರೋದು ನಾವೇ, ವಿಷಯ ಸುಖ, ವಿಷಯ ಸುಖ ಅಲ್ಲ, ವಿಷಯ ಸುಖ. ವಿಷಯ ಇದೆಯಲ್ಲ ಅದರಲ್ಲಿ, ದೇವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸರಿಯಾಗಿ ಓದ್ತಾ ಇಲ್ಲ ನೀವು ಅಷ್ಟೇ. ಅನುಭವ ಬಂದರೆ ಅದು ಕರೆಕ್ಟು ಆಯಿತು, ಹೊಡಿದ್ರು ಬುಟ್ಟು ಹೊಡಿಸ್ಕೊಂಡ್ಮೇಲೆ ಮತ್ತೆ ಬಿಟ್ಟರೆ ಇದ್ದಾನೆ, ಡಬಲ್ ಲಾಸು. ಅಜ್ಞಾನ ಪರಮಾವಧಿ ಇದ್ದಾರೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ನೋಡಿ. ಅದು ಚಮತ್ಕಾರ. ಒಂದು ಕಡೆಗೆ ಸತ್ಯನೂ ಹೌದು. ಕವಿಗಳು ಮಾಡೋದೆಲ್ಲ ಚಮತ್ಕಾರ ಸಾಮಾನ್ಯ, ಅದರ ಅಂಥ ಕವಿಗಳಲ್ಲ ಅವರು, ಶಾಸ್ತ್ರ ಕವಿಗಳಾದ್ದರಿಂದ ಸತ್ಯವನ್ನೇ ಹೇಳ್ತಾರೆ. ಬುದ್ಧಿವಂತಿಯಿಂದ ಕೆಲವು ಜೋಕ್ಸ್ ಮಾಡ್ತಿರ್ತಾರೆ, ಅವೆಲ್ಲ ಅಷ್ಟಕ್ಕೆ ಎಂಡ್ ಆಗಿಬಿಡುತ್ತೆ, ಮತ್ತೇನು ಉಪಯೋಗ ಬರೋದಿಲ್ಲ. ಅದು ಹಾಗಲ್ಲ, ತತ್ವನ ಕಮ್ಯುನಿಕೇಟ್ ಮಾಡೋದು ಅದು ಭಾರಿ ಇಂಪಾರ್ಟೆಂಟ್. ಯೋಷಿತ್ಸು ತಲ್ಪಾಭರಣಾಂಬರಾದಿ ದ್ರವ್ಯೇಷು ಮಾಯಾ ರಚಿತೇಷು ಮೂಢಃ ಪ್ರಲೋಹಿತಾತ್ಮ ಹ್ಯುಪಭೋಗ ಬುದ್ಧ್ಯಾ ಪತಂಗವನ್ನಶ್ಯತಿ ನಷ್ಟ ದೃಷ್ಟಿ. ಅಲ್ಲಿ ನೋಡಿ, ಒಟ್ಟಿನ ಮೇಲೆ ಏನಾಯ್ತೀಗ ಥರ ದೊಡ್ಡ ವ್ಯಕ್ತಿ ಎಲ್ಲರ ಅನುಭವವನ್ನು ಹೇಳ್ತಾ ಬರ್ತಾರೆ. ವೈರಾಗ್ಯ ಪ್ರಕರಣದ ವಿಶೇಷಾಂಶ ಅಂದರೆ ಪ್ರತಿಯೊಬ್ಬ ಜ್ಞಾನಿಗಳ ಅನುಭವ ಹೇಳ್ತಾ ಬರೋದು. ಅವ್ರು ಮೊದಲು ಸರಿಯಾಗಿರೋ ಜ್ಞಾನಿಗಳು ತಪ್ಪು ಮಾಡಿ ಸರಿ ಮಾಡಿಕೊಂಡವರು, ತಪ್ಪಾಗಿ ದೊಡ್ಡ ತಪ್ಪು ಮಾಡಿ ಮತ್ತೆ ವಾಪಸ್ ಬಂದವರು, ಎಲ್ಲರ ಕೇಸ ನೋಡಿದಾಗ ತಪ್ಪು ಅಂತ ಗ್ಯಾರಂಟಿ ಆಗಿ ದಾರಿ ಹೋದ್ ಬಂದಾರ. ಸಮಾಜ 4 ಜನ ಬದಲಿಗೆ ಹೋಗಿದ್ದಾರೆ, ಎಲ್ಲರೂ ದಾರಿ ಕೇಳ್ತಾರೆ ಸಾಮಾನ್ಯ. ಯಾಕಂದ್ರೆ ಕೆಲವು ಚೇಂಜಸ್ ಇತ್ತು, ಇದು ಮಾಡ್ಕೊಳಕ್ಕೆ ಬರುತ್ತೆ ಅಂತ. ಒಬ್ಬರು ಕೇಳಿದ್ವಿ ಅಂತ ಬಿಡೋದಿಲ್ಲ, ಯಾಕಂದ್ರೆ ಬೇರೆ ರೂಟಲ್ಲಿ ಹೋದವರು ಇರ್ತಾರೆ, ಆವಾಗ ಕಂಪೇರ್ ಮಾಡೋಕ್ಕೆ ಬರುತ್ತೆ. ಇದು ಏಕಾಸ್ಕಂತ ಇದು ಅವಧೂತರ ಮಾತಿದ್ವು ಅಂತ. ನಾನು ಏನು ಕಲಿತೆ ಪತಂಗದಿಂದ, ಏನು ಕಲಿತೆ? ಪತಂಗ ಅಂದರೆ ದೀಪದ ಹುಳು. ಪತಂಗ ಈ ಹಾರೋ ಪತಂಗ ಅಲ್ಲ, ದೀಪದ ಹುಳು. ಅದೇನು ಕಲಿತೆ ಅಂದರೆ ಯೋಷಿತ್ಸು ತಲ್ಪಾಭರಣಾದಿ, ಯೋಷಿತ ಆಮೇಲೆ ತಲ್ಪ, ಆಭರಣ, ಅಂಬರಾದಿ ದ್ರವ್ಯೇಷು ಮಾಯಾ ರಚಿತೇಷು ಮೂಢಃ ಪ್ರಲೋಭಿತಾತ್ಮ ಹಿ ಉಪಭೋಗ ಬುದ್ಧ್ಯ ಪತಂಗವತ್ ನಶ್ಯತಿ ನಷ್ಟ ದೃಷ್ಟಿ. ಪತಂಗವತ್ ನಶ್ಯತಿ, ದೃಷ್ಟಿ ಅಂದರೆ ಜ್ಞಾನ, ನಷ್ಟ ದೃಷ್ಟಿ ಜ್ಞಾನರಹಿತರಾಗಿ ಜ್ಞಾನ ಕಳ್ಕೊಂಡ್ಬಿಟ್ಟು ಹಾಳಾಗ್ತಾರೆ. ಯಾವುದರಲ್ಲಿದೆ ಇವೆಲ್ಲ ಅಂದರೆ ಯೋಷಿತ್ಸು ಸ್ತ್ರೀಯರಲ್ಲಿ, ತಲ್ಪ ಹಾಸಿಗೆ, ಹಿರಣ್ಯ ಕಶಿಪು ಅದರ ಭೋಗ ಅಂತ ಜನರಲ್ಲ, ಹಾಸಿಗೆ ಬರೀ ಹಾಸಿಗೆ ಅಲ್ಲ, ಭೋಗಗಳು ಅಂತ ಅರ್ಥ. ಆಮೇಲೆ ಆಭರಣರಾದಿಗಳು, ಮತ್ತು ಅಂಬರಗಳು, ಪೀತಾಂಬರಾದಿಗಳು. ಇವತ್ತು ಡ್ರೆಸ್ ತಾನೇ, ಕಲಿಯುಗದಲ್ಲಿ ಆಭರಣಗಳು ಭಾರಿ ಕಡಿಮೆ, ಡ್ರೆಸ್ ಭಾರಿ ಜೋರು. ಹೊತ್ತಾನೆ ಆ ಕಲರ್ ಈ ಕಲರ್ ಏನೋ ಮಾಡಿ ಹುಡುಕ್ತಿರ್ತಾರೆ. ಆಭರಣಾದಿ ಮಾಯಾ ರಚಿತೇಶು, ಎಲ್ಲ ಏನು ಮಾಯಾ ರಚಿತೇಶು, ಪರಮಾತ್ಮನ ಮಾಯ ಕೊಟ್ಟಿದ್ದಾನೆ. ಇವತ್ತು ಪರೀಕ್ಷೆ ಮಾಡಬೇಕಾದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ಕನ್ಫ್ಯೂಷನ್ ಯಾಕೆ ಪರಮಾತ್ಮ ಕನ್ಫ್ಯೂಷನ್ ಕೊಡ್ತಾನೆ ಅಂತ ಲೆಕ್ಕ. ಇಂಟರ್ವ್ಯೂ ಇವ್ರು ಮಾಡೋದಾಗಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ ಭಾರಿ ಬುದ್ಧಿವಂತನ. ಯಾತಕ್ಕೆ? ಅವಾಗ ಅವ್ರು ನಿಜವಾದ ಬುದ್ಧಿವಂತ ಹೋದಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ದೇವ್ರು ಹಾಗೆ ಮಾಡ್ತಾರೆ. ಟೆಸ್ಟ್ ಮಾಡಿದ್ರೆ ಬೈಬಾರ್ದು, ಏನೇ ಟೆಸ್ಟ್ ಮಾಡ್ತೀನಿ ಮತ್ತೆ ಪಾಸ್ ಆಗೋದು ಅವನಿಗೆ. ದೇವ್ರನ್ನ ತಾನು ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾರೆ. ಮತ್ತೆ ಹೇಳಿದಾನೆ ಬೇರೆ ಕಡೆ ಆಗಲಿ ವರ್ಕ್ ಎಕ್ಸಾಂಪಲ್ಸ್ ಎಲ್ಲ ಇಷ್ಟೆಲ್ಲ ಕತೆ ಹೇಳಿದೆ, ಇಷ್ಟೆಲ್ಲ ಕತೆಗಳು ಹೇಳ್ಬಿಟ್ಟಿದ್ದಾರೆ, ಬೇಕಾಷ್ಟು ಹೇಳಿದೆ. ಈಗಲಾದ್ರೂ ಹೊರತು ಪರೀಕ್ಷೆ ಮಾಡಿದರೆ ಮತ್ತೆ ಫೇಲ್ ಆದ್ರೆ ಏನು ಮಾಡಬೇಕು? ಮಾಯಾ ರಚಿತೇಷು ಮೂಢಃ ಪ್ರಲೋಭಿತಾತ್ಮ ಹಿ ಉಪಭೋಗ ಬುದ್ಧ್ಯ. ಏನು ತಿಳ್ಕೊ, ಅವೆಲ್ಲ ಕೂಡ ಕೊಲ್ಲೋ ಪದಾರ್ಥಗಳು. ಈ ಪಾಲಿಡಾಲ್ ಹಾಲು ಅಂತ ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಲ್ಲ, ಆ ರೀತಿಯಾಗಿ ವಿಷಯಗಳಿವೆ. ಅದೇನು ಮಾಡ್ಬೇಕು? ಇದಕ್ಕೆ ದೂರ ಇರಬೇಕು, ಅಂಥ ವಿಷಯಗಳಿಂದ ದೂರ ಇರಬೇಕು. ಅಕಸ್ಮಾತ್ ತೊಗೊಳ್ಳೋಪ್ಪ ಸಮಯ ಎಷ್ಟು ತೊಗೊಳ್ಬೇಕಾಗ ಮಿನಿಮಮ್, ಹೆಚ್ಚು ತಿನ್ನಬಾರ್ದು. ಖುಷಿ ತಿಂದರೆ ಅವು ಡಾಮಿನೇಟ್ ಆಗುತ್ತೆ. ಎಲ್ಲಿವರೆಗೂ ಜೀರ್ಣಶಕ್ತಿ ಇರೋ ತಿಂದುಬಿಟ್ರೆ ನಾವು ಧೈರ್ಯ ಜಾಸ್ತಿ ಆಗಿಬಿಟ್ಟು ಅದು ನಮ್ಮನ್ನು ತಿನ್ನಕ್ಕೆ ಶುರು ಮಾಡೋದು. ಗೊತ್ತಾಯ್ತಾ? ಆಹಾರ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇದ್ದ ಆಹಾರ ಅಂದರೆ ನಾವು ಸೋಲ್ತಾ ಇದ್ದೀವಿ ಅಂತ ಅರ್ಥ. ಸೋಲೋದೇನು ಮಾಡುತ್ತದು? ನಮ್ಮ ಆರೋಗ್ಯ ಆಯುಷೆಲ್ಲ ಕುಗ್ಗಿಸ್ಬಿಡೋದು. ಆದ್ದರಿಂದ ನಮ್ಮ ಕಂಟ್ರೋಲ್ ಇರಬೇಕು ಹೊರತು ಅದ್ರ ಕಂಟ್ರೋಲ್ ನಾವು ಹೋಗಬಾರ್ದು.
ಅರ್ಥ ಆಯ್ತಾ? ಅದು ಓವರ್ ಸ್ಪೀಡ್ ಆದ ತಕ್ಷಣ ಏನಾಗುತ್ತೆ? ಕಂಟ್ರೋಲ್ ಹೆಚ್ಚು ತಿಂದರೆ ಹಾಗಾಗುತ್ತೆ. ಸ್ಪೀಡಾಗಿ ತಿನ್ನೋದು ಓವರ್ ತಿನ್ನೋದು ಎರಡು ಕಡೆ ಏನಾಗುತ್ತೆ? ಅದ್ರ ಕೈ ನಾವು ಒಪ್ಸೋಡಾಗಿಬಿಡೋದು. ಅದಕ್ಕೆ ಹಾಗೆಲ್ಲ ಕೊಡಬಾರ್ದು. ಯಾವುದನ್ನು ಅದಕ್ಕೆ ಫಸ್ಟು ಬಿಡೋದನ್ನು ಬಿಟ್ಬಿಡ್ಬೇಕು. ಫಸ್ಟ್ ಬಿಡೋದನ್ನು ಬಿಟ್ಬಿಡ್ಬೇಕು. ಎರಡನೇದು ಮಾಡೋದನ್ನು ಬಿಟ್ಟು ಕಂಟ್ರೋಲ್ ಇರಬೇಕು. ಎರಡಿರ್ಬೇಕು. ಇವನು ಲೈಟ್ ವೆಹಿಕಲ್ ಲೈಸೆನ್ಸ್ ಇದೆ, ಟ್ರಾಕ್ಟರ್ ಡ್ರೈವ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಲೈಸೆನ್ಸೇ ಇಲ್ಲ ಅದಕ್ಕೆ. ಫಸ್ಟ್ ಇದ್ದವನು ಕೂಡ ಹುಷಾರಾಗಿ ಇದ್ದವನು ಅಂತ ಹೇಳಿದ್ರೆ ಬೇರೆ ಮಾಡಿ ಲೈಸೆನ್ಸ್ ಇದೆ ವಿಚಿಚ್ ಆಗಿಲ್ಲ, ಹಾಗೆ ಮಾಡೋಂಗಿಲ್ಲ. ಅದಕ್ಕೆ ಮಾಯಾ ರಚಿತೇಶು ಮೂಢ, ಮೂಢ ಇವು ಮೂರ್ಖ. ಪ್ರಲೋಭಿತಾತ್ಮ, ಆತ್ಮ ಅಂದರೆ ಮನಸ್ಸು. ಪ್ರಲೋಭನೆಗೆ ಒಳಗಾಗ್ತಾನೆ. ಲಂಚ ತಗೊಳ್ಳಿ ಪ್ರಲೋಭನೆಗೆ ಒಳಗಾಗುತ್ತೆ. ಆಗದಿಲ್ಲರಿ ಜೋರು ಅಂತ ಹೇಳ್ತಾರೆ. ತೋರಿಸಿದ ತಕ್ಷಣ ಆ ಕಡೆ ಈ ಕಡೆ ನೋಡ್ತಾರೆ, ಗೊತ್ತಾಗ್ತಿಲ್ಲ. ಅದು ಎಷ್ಟು ತಪ್ಪು. ಪ್ರಲೋಭನೆ ಅಂದರೆ ಅದೇ ಈಲ್ಡಾಗೋದು ಅಂತ ಹೇಳ್ತೀವಿ. ಅಲ್ಲಿ ಈಲ್ಡಾಗಬಾರ್ದು. ಪ್ರಲೋಭಿತಾತ್ಮ ಹಿ ಉಪಭೋಗ ಬುದ್ಧಿಯ. ಲಂಚದ ದುಡ್ಡು ತೊಗೋತಾನೆ, ಕೆಲಸ ಕಳ್ಕೊತಾನೆ, ಅದು ಯೂಸ್ ಆಗುತ್ತೆ ಅಂತ ತಿಳ್ಕೊತಾನೆ. ಉಪಭೋಗ ಬುದ್ಧಿಯ. ಉಪಭೋಗ ಬೇಕಿಲ್ಲ. ಉಪಭೋಗ ನಾಟ್ ಅಲೋಡ್. ಉಪಭೋಗ ಬುದ್ಧಿಯ ಪತಂಗವನ್ನಶ್ಯತಿ ನಷ್ಟ ದೃಷ್ಟಿ. ಪತಂಗದಂತೆ ಹಾಳಾಗಿ ಹೋಗ್ತಾನೆ, ದೀಪದ ಹುಡುಗಿನಂತೆ ಸಾಯ್ತಾನೆ. ಎಷ್ಟು ಒಳ್ಳೆ ದೃಷ್ಟಾಂತ. ಅವಧೂತ ಕಲ್ತಿದ್ದಿದ್ದು ಪತಂಗನ ಅಬ್ಸರ್ವ್ ಮಾಡ್ತಾ ಇದ್ದು ನೋಡಿದಾರೆ. ದೀಪದ ಬಟ ಸ್ವಲ್ಪ ತಿನ್ನೋದು ಎಲ್ಲ ಸತ್ತು ಬಿದ್ದಿದೆ. ಹೋಗಿ ಒಂದನ್ನು ಕಬಾರ್ದು ಕರೆ ಪಕ್ಷ. ನಮ್ಮಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ರು ಮಧ್ಯೆ ನಿಲ್ಲಿಸ್ತಾರಲ್ಲ ಹೋಗಿ. ಹಾಗೆ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬಾರ್ದ? ಅದ್ರ ಬಗ್ಗೆ ಇನ್ನೊಬ್ರು ನಿಲ್ಲಿಸ್ತಾರೆ ಮತ್ತೆ ಕೊಡ್ತಾನೆ ಜಾಮ್ ಆಗಿದೆ. ಅದು ಸ್ವಲ್ಪ ಕಾಮನ್ ನಿಲ್ಲಿಸಿದ ತಕ್ಷಣ ಯಾಕೆ ನಿಂತಿದ್ದಾರೆ ಯೋಚನೆ ಮಾಡಬೇಕಾದ್ರೆ ಪಕ್ಕ ನಿಂತ್ಕೊಂಡು ನೋಡೋದ ಅದು ಇದೊಂದು ಯಾರು ಕೆಟ್ಟ ಸ್ವಭಾವ. ಅದೇ ರೀತಿ ಆಗಿದೆ ಈಗ. ಅದು ನೋಡೋದು ಫಾಲೋ ಮಾಡೋದು ಬಿಡೋದು, ಫಾಲೋ ಮಾಡೋದು ಬಿಡೋದು. ನಶ್ಯತಿ ನಷ್ಟ ದೃಷ್ಟಿ. ನಷ್ಟ ಜ್ಞಾನ, ನಷ್ಟ ದೃಷ್ಟಿ. ಅಲ್ಲಿ ಜನಗಳನ್ನ ನೋಡಿ ಇವತ್ತು ಜೈಲಿಗೆ ಹೋಗೋರು ನೋಡಿ ಅರ್ಥ ಆಗಬೇಕಲ್ಲ ಕೊನೆ ಪಕ್ಷ. ಅವನಿಗೆ ಹೋದ ನಾನು ಹೋಗ್ಲಿಕ್ಕಿಲ್ಲ ಅಂತಲೇ ಶುರು ಮಾಡ್ತಾನೆ. ಅಲ್ಲಿ ಹೋಗಿ ಆಗಿದೆ ಈಗ. ಇನ್ನೂ ಅದು ಯೋಚನೆ ಮಾಡಿದರೆ ಅದು ಯಾರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನತಕ್ಕಂಥ ವ್ಯಕ್ತಿ ಹೋಗಿದ್ದಾರೆ ಅಂದಮೇಲೆ ನಾವೀಗ ಎಷ್ಟು ನಮ್ಗೆ ಯಾರು ಪ್ರೊಟೆಕ್ಷನ್ ಯಾರು ಇಲ್ಲೇ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಎಷ್ಟು ಹುಷಾರಾಗಿರ್ಬೇಕಾಗ ಆ ದೃಷ್ಟಿಯಲ್ಲಿ ಕಲಿಬೇಕದನ್ನೆಲ್ಲ. ಪತಂಗವನ್ನಶ್ಯತಿ ನಷ್ಟ ದೃಷ್ಟಿ. ಯೋಷಿತ್ ಇನ್ನೊಂದು ಪಾಠ ಇದೆ ವಿಷಯ. ಯೋಷಿದ್ಧಿರಣ್ಯಾಭರಣಾದಿ ದ್ರವ್ಯೇಶು ಅಂತ ಇನ್ನೊಂದು ಪಾಠ ಇದೆ. ಇದು ಈ ಪಾಠ ಇದೆ. ಯೋಷಿತ್ಸು ತಲ್ಪ ಆಭರಣ ಅಂಬರಾದಿ ದ್ರವ್ಯೇಶು ಮಾಯಾರಚಿತೇಶು ಮೂಢ. ದ್ರವ್ಯ ಶಬ್ದಕ್ಕೆ ಅರ್ಥ ಇದೆ. ದ್ರವಣ ಪ್ರಾಪ್ಯಂ ದ್ರವ್ಯ ಮತ್ತು ಡೆಫಿನೇಷನ್. ಅದಕ್ಕೆ ದ್ರವಣ ಎಳ್ಕೊಂಬಿಡುತ್ತೆ ಅಂತ ಅರ್ಥ. ಬಿದ್ದುಬಿಟ್ರೆ ಹೇಗೆ ಎಳ್ಕೊಂಡ್ಬಿಡ್ತಾರಲ್ಲ, ಕೆಲಸತ್ತೆ ಬ್ಯಾಗ್ನೆಟ್ ಎಳೆದ್ಬಿಡುತ್ತೆ, ದ್ರವ್ಯ ಎಳ್ಕೊಂಡ್ಬಿಡುತ್ತೆ. ವಿಷಯದಲ್ಲೂ ಅರ್ಥ ಇದೆ, ದ್ರವ್ಯದಲ್ಲೂ ಅರ್ಥ ಇದೆ. ದ್ರವ್ಯವಾಗಿ ಎಳೆಯುತ್ತೆ ಮತ್ತು ವಿಷಯವಾಗಿ ಎಳೆಯುತ್ತೆ. ಅದನ್ನು ಭಾರಿ ಹುಷಾರಾಗಿರಿ. ಜನರಲ್ಲಿ ವಿಷಯಗಳು ಭಾರಿ ಅಟ್ರಾಕ್ಟಿವ್ ಇರುತ್ತೆ, ಅದು ಬೇರೆ. ವಿಷಯಗಳಲ್ಲಿ ಅಟ್ರಾಕ್ಷನ್ ಇಟ್ಟಿರ್ತಾರೆ ದೇವರು, ತೋರಿಸ್ತಾರೆ. ಅಲ್ಲಿ ಕನ್ಫ್ಯೂಷನ್ ಬರಬೇಕು, ಅವಾಯ್ಡ್ ಮಾಡಬೇಕು. ಅದು ದೊಡ್ಡದು. ಬರೀ ನಶ್ಯತಿ ಅಲ್ಲ. ಪತಂಗವನ್ನಶ್ಯತಿ ನಷ್ಟ ದೃಷ್ಟಿ. ಸಂತಂ ಸಮೀಪೆ ರವಣಂ ರತಿಪ್ರದಂ ಚಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾತಿಶೋಕ ಮೋಹಪ್ರದಂ ತುಚ್ಛಮಹಂ ಭಜೆಜ್ಞಾ. ಇದು ಅವಧೂತ ಗೀತೆಯಲ್ಲಿ ವೇಶ್ಯೆಯ ಕಥೆ. ಪಿಂಗಳ ನಾಮ ವೇಶ್ಯ ಆಸೀತ್ ಅಂತ ಹೇಳ್ತಾರೆ, ಅವಳ ಕಥೆ. ಸಂತಂ ಸಮೀಪೆ ರಮಣಂ ರತಿಪ್ರದಂ. ದೇವರಿದ್ದಾನೆ, ಹತ್ತಿರ ಇದ್ದಾನೆ. ದೇವರಷ್ಟು ಹತ್ತಿರ ಯಾರೂ ಇಲ್ಲ ನಮಗೆ. ಉಳಿದವರು ದೂರ, ಎಲ್ಲದರಲ್ಲೂ ದೂರ. ದೇವರು ಎಲ್ಲದರಲ್ಲೂ ಭಾರಿ ಹತ್ತಿರ. ಯಾಕಂದ್ರೆ ನಮ್ಮೊಳಗಿದ್ದಾನೆ, ಅದಕ್ಕಿಂತ ಹತ್ತಿರ ಇನ್ಯಾರು ಇರಬೇಕು. ಅದು ಅಷ್ಟು ಹತ್ತಿರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮನೆಯೊಳಗಿದ್ದಾರೆ ಅಂದರೆ ಸೇಫ್ ಅಲ್ಲತ್ತಾನೆ. ಮನಸ್ಸಿನೊಳಗೆ ದೇವರಿದ್ದಾನೆ. ಸಂತಂ ಶಬ್ದಕ್ಕೆ ಎರಡು ಅರ್ಥ, ಇರೋನಂತ ಒಂದು ಅರ್ಥ. ಸಂತ ವಿಷ್ಣು ಸಹಸ್ರನಾಮದ ಪದ ಸಂತಹ. ವಿಷ್ಣು ಸಹಸ್ರದಲ್ಲೇ ಬರ್ತದೆ ಸಂತ ಪರಮಾತ್ಮ. ಸಂತ ಅಂದ್ರೇನು? ನಿರ್ದೋಷ, ಗುಣಪೂರ್ಣ ನಿರ್ದೋಷ ಅಂತ ಅರ್ಥ. ಸಮೀಪೆ ಸತ್ ಶಬ್ದ, ಸತ್ತಕ್ಕೆ ಎರಡು ಅರ್ಥನೂ ಇದೆ. ಸಮೀಪೆ ರಮಣಂ, ಅವನೆಂಥವನು ಗೊತ್ತಾ? ರಮಣಂ ಸುಖ ಕೊಡ್ತಕ್ಕಂಥವನು, ರತಿಪ್ರದಂ ಆನಂದ ಕೊಡ್ತಕ್ಕಂಥವನು, ಅವನು ನಿತ್ಯನಾದವನು. ಮತ್ತೆ ಬಿಟ್ಟೋಗೋ ಪದಾರ್ಥ ಅಲ್ಲ, ನಿತ್ಯನಾದವನು. ಇಮಂ ಅಂದರೆ ನೋಡಿದಾಳೆ, ಇಲಿಮಂ ಇಲ್ಲೇ ಇದ್ದಾನೆ. ಇವನನ್ನು ಬಿಟ್ಟು ನಾವು ಯಾರನ್ನೋ ಹುಡ್ಕೊಂಡು ಹೋಗ್ತಾ ಇದ್ದೇನೆ, ವೇಶ್ಯ. ಅದಕ್ಕೆ ಅಕಾಮದಂ, ಫಸ್ಟ್ ಆಫ್ ಆಲ್ ಇಷ್ಟ ಕೊಡೋದಿಲ್ಲ. ತಮ್ಮಿಗೆ ಬೇಕಾದ ಹೋಗ್ತಾ ಇರೋದು, ಇವ್ರಿಗೆ ಬೇಕಾದ ಕೊಡೋದಿಲ್ಲ. ಆಮೇಲೆ ದುಃಖ ಭಯ ಅತಿಶೋಕ ಮೋಹಪ್ರದಂ. ದುಃಖಪ್ರದ, ಭಯಪ್ರದ, ಅತಿಶೋಕಪ್ರದ, ಅತಿ ಮೋಹಪ್ರದ. ಅತಿ ಎಲ್ಲದ ಸೇರಿಸೋಬೇಕು. ಅತಿ ದುಃಖ, ಅತಿ ಭಯ, ಅತಿ ಶೋಕ, ಅತಿ ಮೋಹಪ್ರದ ಅಂಥ ವ್ಯಕ್ತಿನ ತುಚ್ಛಂ
ಏನು ಹಿರಿಮೆ ಏನೂ ಇಲ್ಲ ಅದರೊಳಗೆ. ತುಚ್ಛಂ ಅಹಂ ಭಜೆ ಅಜ್ಞಾ, ತಿಳುವಳಿಕೆ ಇಲ್ಲದೆ ಅದು ಕಂಡವರಿಗೆ ಕಾಯ್ಕೋತ ಕೂತಿದ್ನಲ್ಲ, ಎಷ್ಟು ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ವೈರಾಗ್ಯ ಬಂದು ಏನು ಮಾಡ್ತಾಳೆ ಕೊನೆಗೆ ಬಿಟ್ಬಿಟ್ಟು ಕೊನೆಗೆ ತ್ರಿವಕ್ರಿಯಾಗಿ ಹುಡುಕ್ತಾರೆ. ಇದು ಹಿಂದಿನ ಕಥೆ. ಸಂತಂ ಸಮೀಪಂ, ಅದರ ಅವಧೂತರ ಕಥೆ ಮೊದಲು ಬಂತು, ಆಮೇಲೆ ಇದು ಬಂತು. ಹೇಳೋ ಕ್ರಮದಲ್ಲಿ ಇದು ಮೊದಲು ಬಂತು, ದಶಮಸ್ಕಂದದಲ್ಲಿ ಇದು ಬಂತು. ಬ್ಯಾಕ್ಗ್ರೌಂಡ್ ಇಲ್ಲಿ ಹೇಳಿದ್ದಾರೆ, ಫ್ಲಾಶ್ ಬ್ಯಾಕಲ್ಲಿ ಮೊದಲಿರೋದು ಆಮೇಲೆ ಹೇಳ್ತಾರಲ್ಲ ಹಾಗೆ. ನಿತ್ಯವಿಮಂ ವಿಹಾಯ, ಇದೆಲ್ಲರಿಗೂ ಅನ್ವಯ. ಅಕಾಮದಂ ದುಃಖ ಭಯಾತಿಶೋಕ ಮೋಹಪ್ರದಂ ತುಚ್ಛಮಹಂ ಭಜೆ ಜ್ಞಾ. ಓ ಭಯಾತ್ಮ ಪರಿತೋಷಿತೋ ವೃಥಾ ಸಾಂಕೇತ್ಯ ವೃತ್ಯ ಅತಿ ವಿಗರ್ಷ ವಾರ್ತಯ. ತ್ರೈಗುಣ್ಯ ಅಲ್ಲ, ತ್ರೈಣಾನ್ ನರಾಂಶ್ಚ ಅರ್ಥನೃಷ ಅನುಶೋಚ್ಯಾನ್ ರಿತ್ವೇಹ ವಿತ್ತಂ ರತಿಮಾತ್ಮನ ಇಚ್ಛತಿ. ಅಹೋ ಅಯ್ಯೋ, ಅಲ್ಲೂ ಕೂಡ ಅಹೋ ಇವಂ ಪಶ್ಯತ ಮೇ ವಿನಾಶಂ, ಅಹೋ ನೋಡಿ ಅಂತ, ಅಯ್ಯೋ ಅಂತ ಅರ್ಥ. ಅಯ್ಯೋ ನೋಡಿ ನನ್ನ ಸ್ಥಿತಿ ಈಗ. ಮಯಾ ಆತ್ಮ ಪರಿತೋಷಿತ ವೃಥ, ನನ್ನ ದೇಹನ ಸುಮ್ಮನೆ ಹಾಳು ಮಾಡಿಕೊಂಡೆ. ಸಾಂಕೇತ್ಯ ವೃತ್ಯ ಅತಿ ಬಿಗರ್ಹ್ಯ ವಾರ್ತಯ. ಸಾಂಕೇತ್ಯ ವೃತ್ತಿ ಅಂದ್ರೇನು? ಸಂಕೇತ. ಇಂಥಲ್ಲಿ ಬಂದು ವೇಶ್ಯಾವೃತ್ತಿನೇ, ಇಂಥಲ್ಲಿ ಬಂದು ಮೆಸೇಜ್ ಮಾಡಿ ಬಂದೋಗ್ತಾರಲ್ಲ ಹಾಗೆ, ಇಂಥಲ್ಲಿ ಮೀಟ್ ಮಾಡೋಣ, ಅದರಿಂದಲೇ ಜನ ಹಾಳಾಗ್ತದೆ. ಸಂಕೇತ ವೃತ್ತಿ ಇದು ಮೆಸೇಜ್ ಅಲ್ಲ, ಅದೇ ಕಾನ್ಸೆಪ್ಟ್ ಇದು. ಯಾವುದೋ ರೀತಿಯಲ್ಲಿ ಸಂಕೇತ ತಿಳಿಸ್ತಾರೆ, ಅಲ್ಲಿ ಹೋಗ್ತಾರೆ. ಸಂಕೇತ ವೃತ್ತಿ. ಹೆಂಡತಿ ಮಕ್ಕಳಿಗೆ ಆ ಪ್ರಸಂಗ ಬರೋದಿಲ್ಲ, ಯಾಕಂದ್ರೆ ಇದು ಮೋಸ ತಾನೆ, ಉಳಿದವ್ರು ಗೊತ್ತಾಗಬಾರ್ದು ಅಂತೇಳಿ ರೀತಿ ಮಾಡ್ತಾರೆ. ಅತಿ ಬಿಗರ್ಹ್ಯ ವಾರ್ತಾಯ, ವಾರ್ತಾ ಅಂದರೆ ಜೀವನೋಪಾಯ. ಎಂಥ ಜೀವನೋಪಾಯ ಇದು! ಅತಿ ಬಿಗರ್ಹ್ಯ, ವಿಗರ್ಹ್ಯ ಅತಿ ಬಿಗರ್ಹ್ಯ, ಅತ್ಯಂತ ನಿಂದ್ಯ, ಹೇಯ ಇದು. ಇವತ್ತು ಜೀವನೋಪಾಯಕ್ಕೋಸ್ಕರ ಕೆಲವು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು. ದೊಡ್ಡ ಡಾಕ್ಟ್ರು ಓದಿದ್ದಾರೆ, ಯಾವುದೋ ಕೆಲಸ ಮಾಡ್ತಿದ್ದಾರೆ, ಅದು ಅವನಿಗೆಲ್ಲ. ಅದು ಕೆಲವು ಒಳ್ಳೆ ವರ್ಗನೆ, ಬಟ್ ಅದು ಒಳ್ಳೆಯದೇ ಅಲ್ಲ, ತುಂಬ ಕ್ವಾಲಿಟಿ ಇಲ್ಲ, ಬಟ್ ಪರವಾಗಿಲ್ಲ. ಇದು ಅತಿ ಬಿಗರ್ಹ್ಯ. ಇದು ಪಿಕ್ ಪಾಕೆಟ್ ಮಾಡಿ ಕೊಳ್ಳೆ ಮಾಡೋದಲ್ಲ, ಏನದು? ಬದುಕಿಗೋಸ್ಕರ ಪಿಕ್ ಪಾಕೆಟ್ ಮಾಡಿದೆ, ಸರಿನಾ? ಅದು ಸರಿ, ಬದುಕಿಗೋಸ್ಕರ ನಿರ್ವಾಹ ಇಲ್ಲ ಬಂತು ಪಾಪ, ಎಲ್ಲ ಅಂಗಡಿ ಲೆಕ್ಕ ಬೆರೆತಾ ಕೂತಿದ್ದ. ಅವನ ಓದಿಗೆಲ್ಲ ಅದು, ಅವನ ಕೆಲಸಕ್ಕೆ ಅದು ಗರ್ಹ್ಯನೇ, ಆದರೆ ನಿರ್ವಹಣೆ ಇಲ್ಲ. ಆದರೆ ಅದು ಇದಲ್ಲ, ಅಫೆನ್ಸ್ ಅಲ್ಲ, ಅದು ಜೈಲಿಗೆ ಹಾಕೋ ಅಪರಾಧ ಅಲ್ಲ ಇದು. ಇದು ಎರಡಾಗ್ಬಿಟ್ಟಿದೆ. ಅತಿ ವಿಗರ್ಹ್ಯ ವಾರ್ತಾದ ಜೀವನೋಪಾಯ, ಅತಿ ವಿಗರ್ಹ್ಯವಾದ ಜೀವನೋಪಾಯದಲ್ಲಿದ್ದೆ. ಸ್ತ್ರೈಣಾನ್ ನರಾನ್, ಬರೋರೆಲ್ಲ ಯಾರು ಒಳ್ಳೆಯವ್ರು ಬರ್ತಾರಾ? ಮತ್ತು ಒಳ್ಳೆ ಕ್ಲಬ್ಬಿಗೆ ಹೋಗಿ ಯಾರೋ ಬಡಿ ಹೇಳಿದರೆ ಬಡಿಯವ್ರು ಬರೋದಿಲ್ಲ ಸರ್ ಅಂತ, ಭಾಳ ಬಡಿ ಮಾಡಬೇಕಾದ್ರೆ ಅಂತ ಕೇಳಿದರೆ ಇದು ಯಾರು ಬರೋದೇ ಇಲ್ಲ. ಅವರೆಲ್ಲ ಎಲ್ಲಿ ಬರೋರು ಯಾರು ಇರಲ್ಲ, ವೇಶ್ಯಾವೃತ್ತಿಯಲ್ಲಿ ಬರೋರೆಲ್ಲ. ಸ್ತ್ರೈಣಾನ್ ನರಾನ್, ಗೊತ್ತಾಯ್ತಾ? ಸ್ತ್ರೀ ಬೈಕೆ ಜನಗಳು ಬರ್ತಾರೆ. ಮತ್ತು ಇನ್ನೆಂಥವ್ರವರು ಅರ್ಥತುಷ್ಟ, ನನಗೇನು ಅವರಿಗೆ ಒಂದು ಯೋಚನೆ, ನಮ್ಗೆ ಇನ್ನೊಂದು ದುಡ್ಡು ಬರುತ್ತೆ ಅಂತ, ನನಗೆ ಸುಖ ಸಿಗತ್ತೆ ಅಂತ ಅವ್ರಿಗೆ ಎರಡೂ ಭ್ರಮೆನೆ. ಅನುಶೋಚಾನ್, ಯಾರೋ ಅನುಶೋಚರು. ಅನುಶೋಚರು ಅಂದ್ರೇನು? ಕಂಡಾಗೆಲ್ಲ ತೋರ್ಬೇಕು, ಆ ರೀತಿ ಕಂಡಾಗೆಲ್ಲ ಕುಂದಿರ್ತಾರೆ ಸತ್ಯ. ಅದಕ್ಕೆ ಅಶೋಚಾನ್ ಅನುಶೋಚ, ಅನುಶೋಚರು ಇವರು, ಅಶೋಚರಲ್ಲ. ಗೊತ್ತಾಯ್ತಾ? ಇದು ಭಾರಿ ಗೌರವವಾದ ಪದಗಳು. ಆಗ ಭಗವದ್ಗೀತೆಯೂ ಅರ್ಥ ಆಗುತ್ತೆ, ಇದು ಅರ್ಥ ಆಗುತ್ತೆ. ಶೋಚರ ಬಗ್ಗೆ ದುಃಖಪಟ್ಟರೆ ತಪ್ಪಲ್ಲ, ಅಶೋಚರ ಬಗ್ಗೆ ದುಃಖಪಡೋ. ಅಯ್ಯೋ ಕಷ್ಟರು ಸಿಕ್ಬಿಟ್ರಲ್ಲ ಕೊಳೆ, ಅದೇ ಅವ್ರು ಸಿಕ್ಕದೇ ಒಳ್ಳೇದಾಯ್ತು. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ, ದುಷ್ಟರ ವಿನಾಶವಾದಾಗ ಏನು ತಿಳ್ಕೋಬೇಕು? ಅದನ್ನು ಸಂತೋಷ ದುಃಖದ ಸಂಗತಿ ಅಲ್ಲ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟು ಇದು ಮಾಡ್ತಿದ್ದೀರಿ, ಏನು ಮಾಡ್ಬೇಕು ಹೇಳು? ಅಹೋ ಮಯಾತ್ಮ ಪರಿತಾಪಿತೋ ವೃಥಾ ಸಾಂಕೇತ್ಯ ವೃತ್ಯ ಅತಿ ಬಿಗರ್ಹ್ಯ ವಾರ್ತಾಯ. ಇದು ಆಕೆ ಕಥೆನ ಮುಂದುವರಿತಾ ಇದೆ. ಸ್ತ್ರೈಣಾನ್ ನರಾನ್ ಚ ಅರ್ಥತೃಷ ಅನುಶೋಚ್ಯ ಕ್ರೀತ್ವಾ ಇಹ ವಿತ್ತಂ, ನಾನು ನನ್ನೇ ಮಾರ್ಕೋತಾ ಇದ್ದೇನೆ. ವಿತ್ತಂ, ಹಣ ತಗೋತಾ ಇದ್ದೇನೆ. ರತಿಮ್ ಆತ್ಮನೇಚ್ಛತಿ, ಇದರಿಂದ ಸುಖ ಸಿಗತ್ತೆ ತಿಳ್ಕೊಂಡಿದ್ದೇನಲ್ಲ, ಎಷ್ಟು ತಪ್ಪಿದು. ಪ್ರತಿಯೊಬ್ಬರು ಒಂದು ಅವಲೋಕನ ಮಾಡಿದರೆ ವೇಶ್ಯೆಂದೂ ಕರಿಬೇಕಾದ ಪಾಠ ಇದೆ, ವೆರಿ ಇಂಪಾರ್ಟೆಂಟ್. ಅವಳು ದುಃಖಪಟ್ಟು ಹೇಳ್ತಾಳೆ, ವೇಶ್ಯೆಯಾಗಿದ್ದರೆ ಉಪಯೋಗ ಬರ್ತಿರಲಿಲ್ಲ. ಅವಳು ಪಶ್ಚಾತ್ತಾಪರಾಗಿ ತಪ್ಪು ಮಾಡಬಾರ್ದು. ಆಗ ಪುರಂದರದಾಸರ ಹಾಡು ಚೆನ್ನಾಗಿ ಅರ್ಥ ಆಗುತ್ತೆ. ಮುತ್ತೈದಾಗಿರಬೇಕು ಉದದಿಂದಲಿ, ಒಬ್ಬನ ವಿವಾಹವಾಗಿದ್ದಿದ್ರೆ ಎಷ್ಟು ಸುಖವಾಗಿರ್ಬೋದಾಗಿತ್ತು ನಾನೀಗ. ಗೊತ್ತಾಯ್ತಾ? ಈ ನೋಡ ಇಲ್ಲ, ಕ್ಯೂ ನಿಂತಿದ್ದಾರೆ, ಒಬ್ಬರು ಬರ್ತಾ ಇಲ್ಲ. ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಇನ್ನು ಸಾವಾಸನ ಬೇಡ ಅಂತ ಏನು ಮಾಡ್ತಾವಳು ಅವಳು? ದೇವ್ರ ಧ್ಯಾನ ಮಾಡ್ತಾ ದೇಹ ಬಿಟ್ಟು, ಒಳ್ಳೆ ರೀತಿ ದೇಹ ಬಿಟ್ಟು ಅಜಾಮೇಳೆ ಬಿಟ್ಟಲ್ಲ. ಅದಕ್ಕೋಸ್ಕರ ಏನಾಯಿತು? ತಿರುವಕ್ರಿಯೆ ಆಗಿಬಿಟ್ಟು ಕೃಷ್ಣನಿಗೆ ಗಂಧಾರ್ಪಣೆ ಮಾಡಿ ಅವನಿಂದ ವಿಶೋಕನ ಮಗನನ್ನೇ ಪಡೆದು, ಅದು ಭೀಮನ ಸಾರಥಿಯಾಗಿ ಎಷ್ಟೆಲ್ಲ ಬೆಳೆದೋಯ್ತು. ಅಲ್ಲಿದ್ದಾಗ ಏನಿತ್ತು, ಇಲ್ಲಿದ್ದ ಎಷ್ಟು ಫಲ ಅನುಕೂಲ ಆಯ್ತಿಲ್ಲ.
ಪಿಕ್ ಪಾಕೆಟ್ ಮಾಡೋದು ಬಿಟ್ಟ, ಒಳ್ಳೆ ಓದ್ದ, ಕೆಲಸ ಮಾಡ್ದ, ಇದೊಂದು ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಈಗ ಸಂಬಳ ತೋರಿಸ್ಬೋದು, ಇದ್ರಲ್ಲಿ ಸಂಬಳ ತೋರ್ಸಕ್ಕೆ ಬರುತ್ತಾ? ಗೊತ್ತಾಯ್ತಾ? ತೋರಿಸೋದು ಮತ್ತೆ ಅದೇ ಅಪರಾಧ. ಅದು ಜನಕ್ಕೆ ಗೊತ್ತಾಗಲ್ಲ. ಒಳ್ಳೆ ರೀತಿಯಲ್ಲಿದ್ದರೆ ಬದುಕು ಎಷ್ಟು ಸುಲಭ ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಕೆಟ್ಟ ಬದುಕು ಕೆಟ್ಟದೇ, ಅದೇ ಕೆಟ್ಟದು. ಎಷ್ಟೇ ಲಂಚ ತೊಗೊಂಡಿರಲಿ ಅವ್ರು ಯಾವಾಗಲೂ ಮನೆ ಕೊರಿತಾ ಇರುತ್ತೆ ಒಳಗಡೆ, ಎನಿ ಟೈಮ್ ಸಿಗ್ಬೋದು ಅಲ್ಲೇ. ಆ ಭಯದಿಂದ ಏನು ಸುಖ. ದುರ್ಯೋಧನ 13 ವರ್ಷ ಇದ್ದಾರೆ, ಹೆಸರಿಗೆ ಪಾಂಡವರು ವನದಲ್ಲಿದ್ದಾರೆ, ಇವನು ರಾಜ್ಯದಲ್ಲಿದ್ದಾರೆ. ಪ್ರತಿ ಕ್ಷಣ ಅವ್ರು ಹೇಳಿದ್ದಾರೆ ಆಮೇಲೆ ಒಂದು ಹೊಡ್ಕೊಳ್ತೀವಿ ಅಂತೇಳಿ. ಏನು ಸುಖ ಪಡ್ಲಿಕ್ಕೆ ಸಾಧ್ಯ ಇದೆ ಅವನೀಗ? ಗೊತ್ತಾಯ್ತಾ? ಅವ್ರಿಗೇನು ಯೋಚನೆ ಇಲ್ಲ, ಯಾಕಂದರೆ ಅನ್ಯಾಯನೇ ಮಾಡಿಲ್ಲ ಫಸ್ಟ್ ಅವರು. ಇದು ಅರ್ಥ ಮಾಡಿಕೊಂಡ್ರೆ ಸುಖದ ಕಾನ್ಸೆಪ್ಟೇ ಜನಕ್ಕೆ ಗೊತ್ತಿಲ್ಲ. ಅನ್ಯಾಯ ಮಾಡದೇ ಮೊದಲು ಸುಖ. ವಸ್ತುನ ಅನ್ಯಾಯದಿಂದ ತಗೊಳ್ಳೋದಲ್ಲ, ವಸ್ತುನೇ ಬೇಕಿಲ್ಲ, ಇದು ಬೇಕಿಲ್ಲ, ಆರಾಮಿದ್ಬಿಟ್ರೆ ಸಾಕು. ಯದಸ್ಥಿಭಿರ್ನಿರ್ಮಿತ ಏನಾಯ್ತು? ವಂಶ ಹೋಗ್ಬಿಟ್ಟಿದೆ, ವಶ ಆಗಿಬಿಟ್ಟಿದೆ. ವಂಶ ಸ್ಥೂಣಂ ತ್ವಚರೋಮ. ಮತ್ತೇನೇನಿದೆ ಅದಕ್ಕೆ? ತ್ವಕ್ ರೋಮ ನಖೈಹಿ ಪಿನದ್ಧಂ. ಮತ್ತೆ ಕ್ಷರನ್ನವದ್ವಾರಂ ಅಗಾರಮೇತತ್ ವಿಣ್ಮೂತ್ರ ಪೂರ್ಣಂ ಮಧುಪೈತಿ ಕಾನ್ಯಾ. ಆಕೆ ಮಾತು ಮುಂದುವರಿತಾ ಇತ್ತು. ಮೊದಲಿದ್ದೇ ಜನ ಬರ್ತಿದ್ರು, ಯಾರು ಬರ್ತಾ ಇಲ್ಲ. ಯಾತಕ್ಕೆ? ಸ್ಥಿತಿ ಹೀಗಿದೆ ಈಗ. ಏನಿದು? ಯತ್ ಅಸ್ಥಿಭಿ ನಿರ್ಮಿತ. ಬರೀ ಅಸ್ಥಿ. RCC ಒಳಗೆಲ್ಲ ಇದ್ರ ಮೇಲೆ ಇದಾಗಿ ಫಸ್ಟ್ ಕ್ಲಾಸಾಗಿ ಸಿಮೆಂಟ್ ಬಡಿದು ಕಲರ್ ಹೊಡೆದಿದ್ದಾರಲ್ಲ, ಹಾಗಾಗಿರುತ್ತೆ ಅಷ್ಟೇ. ಒಳಗೆ ನೋಡಿದ್ರೆ ಏನಾಗುತ್ತೆ? ಯಾರಿಗಾದ್ರೂ ಕೂಡ ಕನ್ಯಾವರ ತೋರಿಸ್ಬೇಕಾದ್ರೆ ಫೋಟೋ ಬಿಟ್ಟು ಎಕ್ಸ್ರೇ ತೋರಿಸ್ಬಿಟ್ರೆ ಎಷ್ಟು ಗಾಬರಿ ಆಗಬೇಕು ಅಷ್ಟು ಗಾಬರಿ ಆಗುತ್ತೆ. ಅದು ಎಕ್ಸ್ರೇ ಸಿಂಪಲ್. ಇದು ಎಕ್ಸ್ರೇ. ಒಳಗಿದ್ದು ಕಂಡ್ರೆ ಎಕ್ಸ್ರೇ, ಹೊರಗಿದ್ದು ಕಂಡ್ರೆ ಅದು ಫೋಟೋ ಅಷ್ಟೇ. ಇವತ್ತು ಜನ ಮೋಸ ಆಗ್ತಿರೋದು ಯಾವುದಕ್ಕೀಗ? ಅದೇ ಆಪಾತತ ಅರ್ಥಕ್ಕೆ ಮೋಸ ಹೋಗ್ತಾ ಇದ್ದಾರೆ. ಅದನ್ನೇ ಭಗವದ್ಗೀತೆ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಅತ್ಯಾದ ಅರ್ಥ ಬರೆದಿದ್ದಾರೆ. ತ್ರೈಗುಣ್ಯ ವಿಷಯ ವಿಷ ಅಂತ ಅಲ್ಲಿ ಪದಕ್ಕೆ ಅರ್ಥ ಬರೆದಿದ್ದಾರೆ. ವಾದಿರಾಜ ಸವಣದ ಹಾಗೆ ಆ ರೀತಿ ವಿಷಯದ ಬೋರ್ಡ್ ಹಾಕಿದ್ದಾರೆ ನೋಡಿ, ತೋರಿಸಿದ್ರು. ಸಂಗಮ್ನ ಕುರ್ಯಾತ್ ಯದಸ್ಥಿಭಿ ನಿರ್ಮಿತ ವಂಶಸ್ಥೂಣಂ. ಅದು ಹೇಗಿದೆ ಅಂದರೆ ಒಂದು ಸ್ಥೂಣ, ಒಂದು ಕಂಬ, ಏನು ಬಡಿಸಿದ ನಿರ್ಮಾಣವಾಗಿರೋ ಕಂಬ ಇದೆ. ದೇಹದ ಉದ್ದಕ್ಕೆ ನಿಂತಿದೆ ಅಷ್ಟೇ. ತ್ವಚ ರೋಮ ನಖೈಹಿ, ಒಂದು ಕಡೆಗೆ ಚರ್ಮ, ಒಂದು ಕಡೆಗೆ ರೋಮಗಳು, ಅದಕ್ಕೆ ಉಗುರುಗಳು. ಇದರಿಂದಾಗಿ ಸ್ವಲ್ಪ ಏನು ಮಾಡಿ ಫಿನಿಶಿಂಗ್ ಅಷ್ಟೇ ಇದೆ. ಫಿನಿಶ್ ಒಳಗೇನಿಲ್ಲ. ಅದು ಪಿನದ್ಧಂ ಅಂದರೆ ಮುಚ್ಚೋಗ್ಬಿಟ್ಟಿದೆ. ಕವರ್ಡ್ ವ್ಯಕ್ತಿ ಇದ್ರೊಳಗೆ ಭಾಳ ಒಳ್ಳೆ ಬ್ಯೂಟಿಫುಲ್ ಕವರ್ ಹಾಕಿದ್ರೆ ಹಾಗೆ ಪಿನದ್ಧಂ. ಕ್ಷರತ್ ನವದ್ವಾರಂ. ನವದ್ವಾರಗಳಿಂದ ಪ್ರತಿ ಕ್ಷಣದಲ್ಲೂ ಏನಾಗುತ್ತೆ? ನವದ್ವಾರ ಹಾಕಿರೋ ಉದ್ದೇಶ ಏನಂದರೆ ಎಂಟ್ರಿ ಹೊರಗೆ ಹೋಗ್ಲಿಕ್ಕೆ. ಟಾಕ್ಸಿನ್ನಿಗೆ ವೇ ಅದು ಕೊಟ್ಟಿರೋದು. ಅರ್ಥ ಆಯ್ತಾ? ಈಗ ಟಾಕ್ಸಿನ್ ಅಲ್ಲೇ ಹೊರಗೆ ಹೋಗ್ಬೇಕು. ಕಣ್ಣಲ್ಲಿ ನೋಡಿ ಕೂತಿರೋದು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ. ಇವನೇನು ತಿಳ್ಕೊತಾರೆ? ಎತ್ತಷ್ಟು ಕುಡಿದು ಬಿಡ್ತಾರೆ. ಅದು ಹೋಗ್ಲಿಕ್ಕೆ ರೆಡಿಯಾಗಿರುತ್ತೆ ಬಾಯಲ್ಲಿ, ಒಳಗೆ ವಾಪಸ್ ಬಿಡ್ತಾರೆ. ಅದು ರೋಗ ಬರೋದಿಂದ ಅಷ್ಟು ವೃದ್ಧಿ ಆಗುತ್ತೆ ಅದಕ್ಕೆ. ಇಂಥ ಜನ ಇದ್ದಾರೆ. ಅಂದರೆ ಅರ್ಥ ನವದ್ವಾರ ಫಸ್ಟ್ ಆಫ್ ಆಲ್ ಹೋಗಿದ್ದನ್ನು ಕ್ಲೀನ್ ಮಾಡಬೇಕು, ಆಮೇಲೆ ಆಹಾರ ತೊಗೋಬೇಕು. ಬದಲು ತೊಗೊಳಾಗಿಲ್ಲ ಅದು. ನವದ್ವಾರಂ ಏತತ್ ವಿಣ್ಮೂತ್ರ ಪೂರ್ಣಂ. ಬಿಟ್ಟಂದ್ರೆ ಮಲ ಮೂತ್ರ ಸರಿ, ಇದ್ರ ತುಂಬಿ ಹೋಗಿಬಿಟ್ಟಿದೆ ದೇಹದೊಳಗೆ. ಮಧುಪೈತಿ ಕಾನ್ಯ, ಆ ನೆಲೆ, ಅಗಾರ ಆ ನೆಲೆ ಸೋರ್ಸದು ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಒಳಗೆ. ಮಧುಪೈತಿ ಕಾನ್ಯ. ನನ್ನಷ್ಟು ಮೂರ್ಖರು ಬಿಟ್ಟು ಇನ್ಯಾರು ತಾನೇ ಇದು ಭಾರಿ ದೊಡ್ಡದು ಅಂತ ತಿಳ್ಕೊತಾರೆ. ಭಾರಿ ದೊಡ್ಡದು ಅಂತ ತಿಳ್ಕೊಂಡಲ್ಲ ಏನಿದು. ಮತ್ತು ಇವತ್ತು ಯಾರು ತಾನೇ ಬರ್ತಾರೆ? ಈಗ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ಸರಿ ಯೋಚನೆ ಮಾಡಿದರೆ ವೈರಾಗ್ಯಕ್ಕೆ ಎಷ್ಟು ಕಾರಣ ಇದೆ. 4 ಶ್ಲೋಕನೂ ಒಂದು 1 2 3 ಆಯ್ತು. ಈಗ ಇದು ಆ ವಿಷಯ ಮುಗೀತು. ಸಂಗಮ್ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುರುಕ್ಷು ಮತ್ಸೇವಯ ಪ್ರತಿಲಬ್ಧಾತ್ಮ ಲಾಭೋ ವದಂತಿಯಾ ನಿರಯದ್ವಾರಮಸ್ಯ. ಇದು ಕಪಿಲಗೀತೆಯ ಮಾತಿದು. ಗೊತ್ತಾಯ್ತಾ? ಪರಮಾತ್ಮ ಮತ್ಸೇವಯ. ಇದ್ರ ಕಾಲ ಅವರು ಬರಿಬೇಕಾದ್ರೆ ಎಲ್ಲ ಬರೀತಾರೆ. ವಿಷ್ಣು ಬರಿಬೇಕಾದ್ರೆ ಯಾರ್ದೆಲ್ಲ ವಿಷಯ ತಿಳಿಸ್ತಾರೆ. ಮೊದಲು ಕಲೆಕ್ಷನ್ ಇದೆ, ಅದನ್ನೆಲ್ಲ ಓದ್ತಾ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮೊದಲು ಅವ್ರು ಯಾರು ಹೇಳಿದ್ರು ಅಂತ ಹೇಳಿದಾಗಲೇ ಒಂದು ಅರ್ಥ ಗೊತ್ತಾಗ್ಬಿಡುತ್ತೆ. ಉಳಿದು ಪ್ರತಿಪದ ಅರ್ಥ ಗೊತ್ತಾಗಬೇಕು, ಸ್ವಾರಸ್ಯ ಗೊತ್ತಾಗಬೇಕು, ಅದ್ರ ಫಿಲಸಾಫಿಕಲ್ ವ್ಯಾಲ್ಯೂ ಗೊತ್ತಾಗಬೇಕು, ಸ್ಪಿರಿಚುವಲ್ ಮೆಸೇಜ್ ಗೊತ್ತಾಗಬೇಕು. ಅವ ಪೂರ್ತಿ ತಿಳ್ಕೊಂಡಂತೆಲ್ಲ. ಸಂಗಮ್ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುಕ್ಷು ಮತ್ಸೇವಯ ಪ್ರತಿಲಬ್ಧಾತ್ಮ ಲಾಭೋ
ವದಂತಿಯ ನಿರಯದ್ವಾರಮಸ್ಯ ಯೋಗಸ್ಯ ಪಾರಂ ಪರಮಾರು ವೃಕ್ಷು. ಯೋಗ ಸಿದ್ಧಿ ಪಡೆಯಬೇಕು ಅಂತ ಇದ್ದರೆ ಪ್ರಮದಾಸು ಸಂಗಮ್ ನಜಾತು ಕುರಿಯ, ಯಾವ ಕಾಲಕ್ಕೂ ಕೂಡ ಏನಿಟ್ಕೋಬಾರ್ದು, ಆ ಕಡೆಗೆ ಎಂದೂ ಮಗ್ನನಾಗಬಾರದು. ಪ್ರಮದಾಸು ಎಲ್ಲಿದೆ ಸಂಗಮನ, ಪ್ರಮದಾಸು ಶಬ್ದ ಸ್ವಾರಸ್ಯ ಇದೆ. ಪ್ರಮದಾಯ ಮಾಡಲಿಲ್ಲ, ಪ್ರಮದಾಸು ಅಂತ ಕರೆದು. ಅದಕ್ಕೆ ಪ್ರಹ್ಲಾದ ಹೇಳಿದ್ದೇನು, ಬಹ್ವಸ್ಸ ಪತ್ನೇವ ಗೇಹಪತಿಂ ಲುನಂತಿ. ಅನೇಕ ಜನ ಇದ್ದ, ಒಬ್ಬಳಿದ್ದರೆ ಸಮಸ್ಯೆ ನೂರಾರಿದ್ದಾಗ ಅಷ್ಟು ಜನ ಇದ್ದಾಗ ಏನಿರಬೇಕು, ಆ ಅರ್ಥದಲ್ಲಿ ಎಂದೂ ಆಗಬಾರದು. ಅದು ಪ್ರಮಾದ ಶಬ್ದನ ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಪ್ರಮಾದಕಾರಿ ಪ್ರಮಾದ ಇದೆ. ಅದು ಎಲ್ಲ ವಿಷಯಗಳ ಮೇಲೆ ಬೋರ್ಡ್ ಅಲ್ಲಲ್ಲೇ ಹಾಕಿಬಿಟ್ಟಿದ್ದಾರೆ. ಅದು ನೋಡ್ತಾ ಇಲ್ಲ ಅವರು ಕೂಡ, ಅರ್ಥ ಆಗ್ತಾ ಇಲ್ಲ ಅವರಿಗೆ. ಇಲ್ಲಿಟ್ರೇಟ್ಗೆ ಬರೀ ಓದಾರು ಬರೋದಿಲ್ಲ. ಹಾಗೆ ಶಾಸ್ತ್ರ ಓದೋದ್ರೆ ಶಾಸ್ತ್ರದ ಇಲ್ಲಿಟ್ರೇಟ್ಸ್ ಇದ್ದಾಗ ಅವ್ರಿಗೆ ಅರ್ಥ ಆಗೋದಿಲ್ಲ. ಶಾಸ್ತ್ರ ಓದೋರು ಹುಷಾರಿದೆ, ಏನೇ ಇರಲಿ ಬರೆದಿದ್ದಾರಾಗಲಿ ಸ್ಟ್ರಿಕ್ಟ್ಲಿ ಬ್ಯಾಂಡ್ ಅಂತ ಹಾಕಿರ್ತಾರೆ ಕೆಳಗೆ. ಅದನ್ನು ಓದಿ ಸರಿ, ಅದು ಇಂಗ್ಲೀಷ್ ಬೇರೆ ಬರೋದಿಲ್ಲ, ಚಿಕ್ಕ ಅಕ್ಷರ ಬೇರೆ, ಕಣ್ಣು ಬೇರೆ ಕಾಣೋದಿಲ್ಲ. ಅದರಲ್ಲಿ ಅಟ್ರಾಕ್ಟ್ ಆಗಿ ಹೋಗ್ಬಿಡ್ತಾರಲ್ಲ, ಕಣ್ಣು ದೃಷ್ಟಿ ಜ್ಞಾನ ಇಲ್ಲ ಅಂತ. ಸಂಗಮ್ ಜಾತು ಅಂತ ಹೇಳಿದರೆ ನಾಟ್ ಇವನ್ ಒಂದು ಕೆಲವನ್ನ ವಿಷ ಎಷ್ಟು ಸರ್ತಿ ಕುಡಿಬೋದು, ಒಂದು ಸರ್ತಿ ಕುಡಿದ್ರೆ ಸಾಕೋದಕ್ಕೆ ಒಂದು ಸರ್ತಿ ಕೂಡ ಇನ್ವಾಲ್ವ್ ಆಗಬಾರ್ದು. ಯೋಗಸ್ಯ ಪಾರಂ ಪರಮಾರು ವೃಷ್ಟು. ಯೋಗಸ್ಯ ಪರಂ ಎರಡರ್ಥ, ಯೋಗ ಯೋಗ ಸಿದ್ಧಿ, ಯೋಗಸ್ಯ ಯೋಗೋ ಯೋಗ ವಿಲಾಮ್ರಾತ. ಪರಮಾತ್ಮನ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಈ ವಿಷಯ ಬಿಟ್ಟುಬಿಡ. ಕತೆ ಪುಸ್ತಕ ಓದಿದ್ರೆ ಟೆಕ್ಸ್ಟ್ ಬುಕ್ ಯಾವಾಗ ಓದ್ತಾನೆ ಅವನು, ಓದೋಕ್ಕೆ ಸಾಧ್ಯ ಇಲ್ಲ. ಆ ಕತೆ ಪುಸ್ತಕ ಬಿಟ್ಟರೆ ಒಂದು ಅಲ್ಲಿ ಬರೋ ಚಾನ್ಸ್ ಇದೆ, ಇಲ್ಲದೆ ಅದೇ ಹರ್ಕೊಂಡು ಹೋಗ್ತಿರುತ್ತೆ ಆ ಕಡೆ. ಮತ್ತೆ ಕೆಲವೆಲ್ಲ ಓದೋದೆಲ್ಲ ಆ ವಿಚಾರ ಬೇರೆ. ಕೆಲವು ಟೆಕ್ಸ್ಟ್ ಕತೆ ಪುಸ್ತಕ ತಪ್ಪು ಓದ್ತಾರೆ, ಟೆಕ್ಸ್ಟ್ ಬುಕ್ ಒಳಗಿಟ್ಕೊಂಡು ಓದ್ತಿರ್ತಾರೆ. ಅಂದರೆ ಓದಿಬಿಡ್ತಾರೆ, ಯಾವ ಓದಬೇಕು ಗೊತ್ತಿಲ್ಲ ಅವನಿಗೆ ಅಂತ ಬಿಡೋದು. ಎಷ್ಟೋ ಜನ ತರಿರ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಭಾಳ ಬುದ್ಧಿವಂತ ಮೇಸ್ಟ್ ಹಿಡ್ಕೋತಾರೆ, ಗೊತ್ತಾಗ್ತು ಅವನ್ನೇ ಹೆಸರು ನೋಡಿ ಗೊತ್ತಾಗ್ಬಿಡುತ್ತೆ, ಎಲ್ಲಿ ನೋಡ್ತಾರೆ ಏನು ಮಾಡ್ತಾನೆ ಅಂತ. ಆದ್ದರಿಂದ ಹಾಗೆ ಮಾಡ್ಕೊಂಡು ಹಾಂ ಯಾವುದು ಇಲ್ಲ ಅಲ್ಲ, ಇನ್ನೂ ಇದೆ. ಒಂದೊಂದೊಂದು ಪ್ರಸಂಗ ಬಂದಾಗ ಧ್ಯಾನ ಮಾಡ್ಬೇಕಾದ್ರೆ ಆ ಭಾಗ ತಗೋತಾರೆ, ಈ ಭಾಗ ಇದ್ದು ತಗೋತಾರೆ. ಒಂದ್ಸರಿ ತೊಗೊಂಡಿದ್ದಲ್ಲ. ಮತ್ಸೇವಯ ಪ್ರತಿಲಬ್ಧಾತ್ಮ ಲಾಭ ಆಯಿತು. ಇಲ್ಲೇನಿದೆ, ಅಲ್ಲಿ ಪ್ರಮಾದ ಇದೆ, ಪ್ರಮಾದ ಇಲ್ಲ ಇಲ್ಲಿ. ಆಚಾರ್ಯ ಬೇರೆ ಕಡೆ ಬರೀತಾರೆ, ಪ್ರಮಾದಕಾರಿತ್ವ ಅಂತ ಆಚಾರ್ಯ ಬರೆದ ಅರ್ಥ ಅದು, ಗೊತ್ತಾಯ್ತಾ? ಆದ್ದರಿಂದ ಅದು ಒಳಗಿನ ಅರ್ಥ ಬೇರೆ ಇದೆ. ಇನ್ನೊಂದು ಪ್ರಮಾದ ಅಂತ ಹೇಳಿದ್ರೆ ದುಶ್ಶಾಸ್ತ್ರಗಳು ಅಂತ ಇನ್ನೊಂದು ಅರ್ಥ. ಕೆಟ್ಟ ಗ್ರಂಥಗಳನ್ನು ಓದಬಾರ್ದು, ಯಾಕೆ ದಾರಿ ತಪ್ಪಿಸುತ್ತದು. ಇವತ್ತು ಗ್ರಂಥದ ಕಾನ್ಸೆಪ್ಟು ಹೋಗ್ಬಿಟ್ಟಿದೆ, ಮೊಬೈಲ್ ಇದ್ರೆ ಸಾಕು, ಏನು ಮನುಷ್ಯ ಕೆಟ್ಟಕ್ಕೆ ಇನ್ನೇನು ಬೇಕಿಲ್ಲ. ಅದಕ್ಕೇನೋ ಒಂದು ಇದು ಮಾಡ್ತಿದ್ದಾರಂತೆ, ವ್ಯವಸ್ಥೆ ಮಾಡಿ ಹುಡುಗರು ನಾನು ನೋಡದೆ ಇರ್ಲಿಕ್ಕೆ ಏನು ಮಾಡಬೇಕು ಅಂತೇಳಿ ಕಡದ ದೊಡ್ಡ ಅವ್ರು ನೋಡ್ದೆ ಇರಕ್ಕೆ ವ್ಯವಸ್ಥೆ ಮಾಡೋದು. ಹಾಗಾಗಿಬಿಟ್ಟು ಪಶವ ಪ್ರತಿಲಬ್ಧ ಆತ್ಮಲಾಭ. ನನ್ನ ಸೇವೆ ಮಾಡ್ತಿದ್ರೆ ಏನಾಗುತ್ತೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಪ್ರತಿಲಬ್ಧ. ಅದು ಮೂರು ಸೇರಿಸ್ಕೋಬೇಕಾಗ, ಮೂರು ಹೇಳಿರೋದ್ರಿಂದ ಒಂದು ಹೇಳಿದ್ರೆ ಉಳಿದೆರಡು ಉಪಲಕ್ಷಣ ಅಂತ ಅರ್ಥ. ಪ್ರತಿಲಬ್ಧ ಆತ್ಮಲಾಭ, ಇಲ್ಲೇನು ಬರುತ್ತೆ, ಆತ್ಮಲಾಭ. ಮನಸ್ಸು ಸರಿಯಾಗಿರೋದು ಒಂದು ಲಾಭ, ಮನಃಪ್ರಸನ್ನತೆ. ಮತ್ತು ಆತ್ಮಕ್ಕೆ ಸಿಗುತ್ತ ದೊಡ್ಡ ಲಾಭ, ಮುಂದೆ ಮೋಕ್ಷ, ಈಗ ಜ್ಞಾನ. ವದಂತಿಯ ನಿರಯದ್ವಾರಮಸ್ಯ. ಇವೆಲ್ಲ ಏನಿವು, ನಿರಯದ್ವಾರ ಬೋರ್ಡ್ ಹಾಕಿದ್ದಾರೆ, ನರಕದ ದ್ವಾರ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಹೋಗ್ತಾ ಇದ್ರೆ ಏನು ಮಾಡೋದು, ದಾರಿ ನೋಡಕ್ಕೆ ಹೋಗಬೇಕು, ಕೊನೆ ಪಕ್ಷ ನೋಡೋದಿಲ್ಲ ಜನಗಳು. ರಾಯ ಕಲತ್ರಂ ಪಶವಸ್ಸುತಾದಯೋ ಗೃಹಾಮಹಿ ಕುಂಜರ ಕೋಶಭೂತಯ ಸರ್ವೇರ್ಥಕಾಮ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಪ್ರಹ್ಲಾದ ಮಾಡೋದು ಉಪದೇಶ ಇದೆ, ಪ್ರಹ್ಲಾದರ ಉಪದೇಶ ದೈತ್ಯಪಾಲಕರು ಹೇಳೋದೆಲ್ಲ ಬರುತ್ತೆ. ಇವೆಲ್ಲ ಏನು ನಾವು ಅಂದ್ಕೊಂಡಿದ್ದೀವಿ ಅದೆಲ್ಲ ವೇಸ್ಟು ಅಂತ ಹೇಳ್ತಾರೆ. ನಮ್ಗೆ ಏನೇನು ಬೇಕು ಅದೆಲ್ಲ ಬಂಧಕನೇ ಹೊರತು, ಯೂಸ್ಲೆಸ್ಸೇ ಹೊರತು ಉಪಯೋಗ ಇಲ್ಲ. ರಾಯ ಕಲತ್ರಂ ಪಶವ ಸುತಾದಯ ಗೃಹಾ ಮಹಿ ಕುಂಜರ ಕೋಶ ಭೂತಯ, ಒಂದೇ ಪದ. ಸರ್ವೇ ಅರ್ಥಕಾಮಾ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ರಾಯ ಕಲತ್ರಂ, ರಾಯ ಅಂದರೆ ಸಂಪತ್ತು ಅಂತ, ಕಲತ್ರಂ ಅಂದರೆ ಹೆಂಡತಿ, ಪಶವ ಅಂದರೆ ದನಕರುಗಳು, ಇವತ್ತು ಸ್ಕೂಟ್ರು ಕಾರುಗಳು. ಸುತಾದಯ ಹೆಣ್ಮಕ್ಳು ಗಂಡ್ಮಕ್ಳು, ಸುತ ಶಬ್ದಕ್ಕೆ ಸ್ವಾರಸ್ಯ ಇದೆ, ಇಬ್ಬರು ಕೂಡ. ಗೃಹಾಹ ಮನೆಗಳು, ಮಹಿ ಜಮೀನುಗಳು ಸ್ಥಿರಾಸ್ತಿಗಳು, ಆಮೇಲೆ ಕುಂಜರ ಆನೆ, ಕೋಶಭೂತ ಕೋಶಭೂತಿಗಳು. ಕೋಶ ಅಂತ ಹೇಳಿದರೆ ಸಂಪತ್ತು, ಕೂಡಿಟ್ಟ ಆಸ್ತಿಗಳು. ಭೂತಿ ಅಂದರೆ ಮಹಾಸಂಪತ್ತು. ಇವೆಲ್ಲ ಕೂಡ ಏನಿವೆಲ್ಲ ಉಪಲಕ್ಷಣಕ್ಕೆ ಯಾವುದೋ ಬಿಟ್ಟಿದ್ರೆ ಸೇರಿಸ್ಕೊಡಿ ಅಂತ ಅರ್ಥ ಅವನಿಗೆ. ಸರ್ವೇ ಅರ್ಥಕಾಮಾಹ,
ಸರ್ವೇ ಅರ್ಥಕಾಮಗಳು ಅಂದರೆ ಏನು? ಅರ್ಥಕಾಮಗಳು ಅಂದರೆ ಪುರುಷಾರ್ಥ ಅಂತ ತಿಳ್ಕೊಂಡು ಬಯಸ್ತೇವಲ್ಲ, ಅವು ನೋಡೋದಕ್ಕೆ ಅರ್ಥಕಾಂಡ ಕಾಣುತ್ತೆ, ಆ್ಯಕ್ಚುಲಿ ಅರ್ಥ ಮೆರೇಜ್ ಅಂತೀವಲ್ಲ, ಹಾಗೆ ಏನು ಅಲ್ಲ. ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಸರಿಯಾಗಿ ನೋಡು, ಇವೆಲ್ಲ ಏನಂದರೆ ಅವೆಲ್ಲ ಮೊದಲು ಕೆಟ್ಟದ್ದು ಗಿಟ್ಟದ್ದು ಬಿಡ್ಬೇಡ, ಒಳ್ಳೇದಂತೇನೆ ತಿಳ್ಕೊಬೋಣ, ಆಯಿತಾ? ಕೆಟ್ಟದ ಎಲ್ಲ ಒಳ್ಳೇದೇನೆ, ಬಟ್ ಛಲ ಅದು ಅಸ್ಥಿರ. ಒಳ್ಳೆಯ ಕಂಪ್ನಿನೇ ಅದು ಟೆಂಪ್ರರಿ ಕಂಪನಿ ಅಷ್ಟೇ. ಆದ್ದರಿಂದ ಛಲ ನಶ್ವರ ಅಂತ. ನಶ್ವರ ಪದಾರ್ಥಗಳಿಂದ ಏನು ಸಿಗೋದಿಲ್ಲ. ನಿಮಗೆ ಬೇಕಾಗಿದ್ದು ಶಾಶ್ವತ ಸುಖ. ಅದೇನು ಬೋರ್ಡ್ ಹಾಕಿದ್ದಾರೆ ನಶ್ವರ ಅಂತ, ಅಂದಮೇಲೆ ಅಂಥವ್ರು ಏನು ಉಪಯೋಗ, ಏನು ಪ್ರಯೋಜನ ಬರೋದಿಲ್ಲ. ಹೌದು, ಇದನ್ನು ನೋಡ್ಕೊಂಡೇ ಬರೋದಿಲ್ಲ. ಅವರು ಇದನ್ನ ಬರೀತಾರೆ, ತುಂಬ ಸತ್ತು ಉಪಯೋಗಿಸ್ತಾರೆ ಮಾತುಗಳನ್ನೆಲ್ಲ. ಅವ್ರು ವೈರಾಗ್ಯ ಬಂದಿದ್ದು ಹಾಗೆ ಬಂದಿದ್ದಾರೆ. ರಾಯ ಕಲತ್ರಂ ಪಶವ ಸುತಾದಯ, 2 ಪಾಯಿಂಟ್ ಇದೆ. ಒಂದು ಇವೆಲ್ಲ ಏನು ಛಲ, ಇನ್ನೊಂದು ಕ್ಷಣಭಂಗುರ. ಇವನು ಛಲ, ಇವನು ಇರೋದಿಲ್ಲ. 4th ಫ್ಲೋರ್ ಕಳಿಸ್ತಾ ಇದ್ದಾರೆ, 90 ವರ್ಷ ಅಷ್ಟೊತ್ತು ಮುಗಿಯೋದು ಹೋಗಿಬಿಟ್ಟಿರ್ತಾರೆ. ಇಲ್ಲ ಅದಾರು ಬಿಡ್ಬೇಕು, ಇವರಾರು ಹೋಗ್ಬೇಕು. ಅಂದರೆ ಈ ಕಡೆಯಿಂದ ಛಲ, ಆ ಕಡೆಯಿಂದನೂ ಛಲ. ಅರ್ಥ ಆಯ್ತಾ? ಈಗ 90 ಇಯರ್ಸ್ ಪರ್ಮನೆಂಟ್ ಜಾಬ್ ಕೊಡಿ, ಇವರೇ ಪರ್ಮನೆಂಟ್ ಜಾಬ್ ಕೊಡೋಕೆ ಅವರಿಗೆ ಜಾಬ್ ಕೊಟ್ಟೇ ಉಪಯೋಗ ಇಲ್ಲ. ಏನು ಕೊಡ್ತಾರೆ? ಯಾರು ಹೇಳಿದ್ನಲ್ಲ ಪಾಪ, ಒಬ್ರು ಬಂದವರು ಹೆಂಡತಿ ಮಕ್ಕಳೇ ಮೋಸ ಮಾಡಿಬಿಟ್ರು, ಮಗನೇ ಮೋಸ ಮಾಡಿಬಿಟ್ಟ, ವೃದ್ಧಾಶ್ರಮಕ್ಕೆ ಸೇರಿಸಿದ್ರು, 1 ತಿಂಗಳು ದುಡ್ಡು ಕೊಟ್ಟರು, ಆಮೇಲೆ ಅದು ಕೊಡಲಿಲ್ಲ, ಅವ್ರು ಹೊರಗೆ ಹಾಕಿದ್ರು. ಆಮೇಲೆ ಮಠಕ್ಕೆಲ್ಲರೂ ಕೆಲಸ ಕೊಡಿಸ್ತೀರಾ? ಏನು ಕೆಲಸ ಮಾಡ್ತೀಯಪ್ಪ? 85 ವರ್ಷ ಏನು ಕೆಲಸ ಮಾಡ್ತಾರೆ? ಯಾವುದೋ ಕಾಲು ಬೇರೆ ಅವತ್ತು ಇದಾಗಿದೆ, ಏನು ಮಾಡೋಕ್ಕೆ ಬರುತ್ತೆ? ಮತ್ತು ತಿನ್ನಕ್ಕೆ ಏನಾರು ಮಾಡಬೇಕಲ್ಲ. ಅರ್ಥ ಮಾಡಿದರೆ ಏನು ಕೆಲಸ ಕೊಡೋಕೆ, ಎಂಥ ದೊಡ್ಡ ಕೆಲಸ ಕೊಡೋಕ್ಕೆ ಸಾಧ್ಯ ಇದೆ ಅವರಿಗೆ? ಯೋಚನೆ ಮಾಡಿದರೆ ಎಷ್ಟು ಹೀನಾಯ ಸ್ಥಿತಿ. ಅದು ಅನುಭವಕ್ಕೆ ಬಂದವರಿಗೆ ಅರ್ಥ ಆಗತ್ತವೆ. ಅದು ನೋಡಿದವ್ರಿಗೆ ತಿಳ್ಕೊಂಡ್ಬಿಟ್ರು ಒಳ್ಳೆ ಜ್ಞಾನ ಬರುತ್ತೆ. ರಾಯ ಕಲತ್ರಂ, ಉದಾಹರಣೆ ಎಲ್ಲ ಇದೆ ಅಂತ ತಿಳ್ಕೊಂಡು. ಇವತ್ತು ಎಷ್ಟೋ ಜನ ಭಾರಿ ಶ್ರೀಮಂತ ಮಾಡೋರು ಯಾರು ಇಲ್ಲ, ಕೇರ್ ಟೇಕರ್ಸ್ ಎಲ್ಲ ನಾಟ್ ರೀಚಬಲ್. ಮನೆ ಇದೆ, ಇದು ಪ್ರತಿಯೊಂದು ಇದೆ. ಯಾರೋ ಮನೆಗೆ ಹೋಗಿದ್ದೆ, 12 ಕಾರ್ ಇಟ್ಟಿದ್ದವರು, 12 ಕಾರುಗಳು. ದಿವ್ಸಕ್ಕೆ ಬಂದವರು ಆ ದಿವಸ ಒಂದು ರೋಡ್ ಹೋಗಿರ್ತಾರೆ ಡ್ರೈವರೇ. ಈಗ ಯಾಕಂದ್ರೆ ಡೌನ್ ಬ್ಯಾಟ್ರಿ ಡೌನ್ ಆಗೋದು ಅಂತ ಹೇಳ್ಬೋದು. ಏನು ಮಾಡೋದು ತಗೊಂಡೋದನ? ಮೋಹ, ಇದು ಮೋಹ. ವ್ಯವಸ್ಥೆ ಹೋದ್ರು ಇರಲಿ ಅಂತ ಕೆಲವರು ಇರ್ತಾರೆ, ಚೇರ್ ಮುರಿದೋಗಿರುತ್ತೆ, ಗೊತ್ತಾಯ್ತಾ? ಒಂದು ಕಾಲು, 3 ಕಾಲು, 1 ಕಾಲೇ ಇರುತ್ತೆ, ಆದರೂ ಕೊಡೋದಿಲ್ಲ ಯಾರಿಗೂ. ಅದು ಯಾಕಂತ ಕೇಳಿದರೆ ಈಗ ಬಂದು ಕೆಲಸಕ್ಕೆ ಬರುತ್ತೆ ಅಂತೇಳಿ. ದೇವ್ರು ಬಿಟ್ಟು ಎಲ್ಲ ಕೆಲಸಕ್ಕೆ ಬರುತ್ತೆ, ದೇವ್ರ ಮಾತ್ರ ಕೆಲಸಕ್ಕೆ ಬರೋದಿಲ್ಲ. ಸಾರಿಗೆ ಬಿಸಾಕಿ ಬಿಡ್ತಾರೆ, ಪುಸ್ತಕ ಎಷ್ಟು ಬಿಡ್ತಾರೆ, ಇದು ಮಾತ್ರ ಹಾಗೆ ಇಟ್ಟು. ಅದು ಮನುಷ್ಯರ ಭ್ರಮೆ ಹೇಗಿದೆ ಅಂದರೆ ಆಗಲಾರೆ ಬಿಡ್ಬೋದಲ್ಲ, ಬಿಡೋದು. ಎಷ್ಟೋ ಜನ ನೋಡಿರ್ತೀರಿ, ಪ್ಲೇನ್ ಹತ್ತಿರ್ತಾರೆ, ಸ್ಲಿಪ್ಪರ್ ಕೆಳಗೆ ಬಿದ್ದೋಗುತ್ತೆ, ಕೆಳಬಿಡ್ತಾರೆ, ತಾವೇ ಹೋಗ್ಬಿಡ್ತಾರೆ. ಅದಕ್ಕೆ ಸಾರ ಆ ಕಾಲಕ್ಕೆ ಮರ್ತು ಬಿಡ್ತಾರೆ, ಆ ಕಾಲಕ್ಕೆ ತೊಗೊಳಕ್ಕೆ ಹೋಗ್ತಾರೆ, ಬಿದ್ದು. ಅದು ಯಾವುದದು ಹೇಗೋ ಬಿಸಾಕೋದು, ಅದು ಹಡೆಯೋದು ಬೇರೆ ಇರುತ್ತೆ, ವಸ್ತು ಕೂಡ ಅಲ್ಲ, ಅದು ಪ್ರಾಣ ಕಳ್ಕೊತಾರೆ. ಆ ಕ್ಷಣಕ್ಕೆ ಮನುಷ್ಯ ಏನಾಗ್ತಾನೆ? ಟೆಂಪ್ಟಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಎಂದೂ ಟೆಂಪ್ಟ್ ಆಗಬಾರ್ದು. ಅದಕ್ಕೆ ಇವತ್ತು ಧ್ರುವಾದಿಗಳ ಕಥೆಗಳಲ್ಲಿ ಯಾರು ರಾಯ ಎಲ್ಲ ಇದ್ದವರು ಅವರು. ರಾಯ ಕಲತ್ರಂ ಪಶವ ಸುತಾದಯ ಗೃಹ ಮಹಿ ಕುಂಜರ ಕೋಶಭೂತಯ ಸರ್ವೇ ಅರ್ಥಕಾಮಾ ಕ್ಷಣಭಂಗು. ಇನ್ನೊಂದು ಅರ್ಥ, ಸರ್ವೇ ಅರ್ಥಾಶ್ಚ ಕಾಮಾಶ್ಚ. ಪುರುಷಾರ್ಥಗಳಲ್ಲಿ ಧರ್ಮ ಬಿಟ್ಟು ಮೋಕ್ಷ ಬಿಟ್ಟು ಉಳಿಯೋದೆರಡೆ, ಅರ್ಥಗಳು ಕಾಮಗಳು. ಅವೆಲ್ಲ ಕೂಡ ನಶ್ವರ ಪದಾರ್ಥಗಳು. ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಅದಕ್ಕೆ ಧರ್ಮ ಅಂಬೋದು ಬೀಜ ಇದ್ದ ಹಾಗೆ, ಮೋಕ್ಷ ಅಂಬೋದು ಫಲ ಇದ್ದ ಹಾಗೆ, ಅರ್ಥಕಾಮಗಳೆಲ್ಲ ಮಧ್ಯೆ ಚಿಗುರು ಹೂವುಗಳಿದ್ದ ಹಾಗೆ. ಇದಕ್ಕೆ ನಾವು ತೊಗೊಂಡ್ಬಿಟ್ರೆ ಅಲ್ಲೆಲ್ಲ ಕಳ್ಕೊಂಡ್ಬಿಡ್ತೀವಿ ಆಮೇಲೆ. ಅದಕ್ಕೆ ಮಹಾಫಲೇಶು ಕದಾಚಾರ ಅಂದರೆ ಅರ್ಥಕಾಮರೂಪ ಫಲಗಳನ್ನು ಕೇಳಬೇಡ. ಅದು ಕೇಳಿ ಏನಾಗುತ್ತೆ? ಫಲ ಇಲ್ದಾಗತ್ತೆ, ಮೋಕ್ಷ ಫಲ ಮಿಸ್ ಮಾಡ್ಕೊಂಡ್ಬಿಡ್ತೀಯ ಅಂತ. ರಾಯ ಕಲತ್ರಂ ಪಶವಸ್ಸುತಾದಯೋ. ಎಷ್ಟೋ ಸತ್ಯ ಬಸ್ಸಲ್ಲಿ ಹೋಗ್ತಾ ತಪ್ಪು ಹಿಡಿದು ಬಿಟ್ರೆ ಒಂದು ಸ್ಟ್ಯಾಂಡಲ್ಲಿ ಎಷ್ಟು ಕಷ್ಟ ಆಗುತ್ತೆ. ಅದು ಮಧ್ಯರಾತ್ರಿ, ಅಡವಿ ಜಾಗ, ಯಾರು ಇರೋದಿಲ್ಲ, ತಪ್ಪು ಹಿಡಿದ್ಬಿಡ್ತಾರೆ, ಮುಂದೆ ಹೋಗ್ಬಿಡುತ್ತೆ. ಎಷ್ಟು ಒದ್ದಾಡಬೇಕು. ಒಂದು ಸ್ಟಾಪ್ ಬಂದಿಡಿದ್ರು ಭಾರಿ ಕಷ್ಟ ಆಗುತ್ತೆ. ಅಂಥ ಹೊತ್ತಿನಲ್ಲಿ ಹುಷಾರಾಗಿ ಅಲ್ಲೆಲ್ಲೇ ನಿಲ್ಲಕ್ಕೆ ಹೋಗ್ಬಾರ್ದು. ರಾಯ ಕಲತ್ರಂ ಪಶವಸ್ಸುತಾದಯೋ ಗೃಹ ಮಹಿ ಕುಂಜ. ನೋಡಿ, ಗೃಹ ಒಂದು ಮನೆ ಅಲ್ಲ, ಎಷ್ಟೋ ಮನೆ ಬಾಡಿಗೆ ಕೊಟ್ಟಿದ್ರು ಕೂಡ ಅಷ್ಟೇ. ಮಹಿ ಎಷ್ಟು ದೊಡ್ಡ ಲ್ಯಾಂಡ್. ಮಹಿ ಅಂದರೆ ಇಡೀ ಭೂಮಿರು ಬಂದೋಯ್ತು ಅದರಲ್ಲಿ. ಚಕ್ರವರ್ತಿ ಆದರೂ ಅಷ್ಟೇ. ಕುಂಜರ ಕೋಶಭೂತಯ, ಕೋಶ ಭೂತಿ ಯಾವುದೂ ಕೌಂಟ್ ಆಗೋದಿಲ್ಲ. ಸುತಾದಯ ಗಂಡ್ಮಕ್ಕಳು ಹೆಣ್ಮಕ್ಳು ಎಷ್ಟೇರಿದ್ರೂ ಉಪಯೋಗ ಇಲ್ಲ. ಆದಿ ಶಬ್ದದಿಂದ ಬಂಧು ಬಾಂಧವರೆಲ್ಲ ಸೇರ್ಕೊಂಡವರು. ಬಹುವಚನ ಮಾಧ್ಯರ್ಥ ಅಂತಿದೆ. ಸರ್ವೇ ಅರ್ಥಕಾಮಾಹ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲ. ಮೇಲೆ ಹಾಕಿರ್ತಾರೆ ಆನೆ.
ವಶವಾದ ದನಕರುಗಳು ಎಲ್ಲರೂ ದಾರ್ಯಾಗ ಯಾರು ಸಾಕ್ತಾರ? ಆನೆ ಯಾರು ಕುಡಿತಾರೆ ಯಾರು? ಸಾಧ್ಯ ಇಲ್ಲ. ಆದ್ದರಿಂದ ಪಶುಗಳು ಸಾಮಾನ್ಯ ಕಾಣಿಸು. ಇದು ರಾಜ ಮಹಾರಾಜರಿಗೆ ಕುಂಜರ ಮೆರವಣಿಗೆ ಅವಕ್ಕೆ ಬಾರಿ ಜೋರು ಬೈ ಹೋಗೋಕ್ಕೆಲ್ಲ ಬೇಕು. ಅದಕ್ಕೆ ಕೋಶಭೂತಯ. ಕುಂಜರ, ಕೂ ಅಂದರೆ ಭೂಮಿ. ಆನೆ ನಡ್ಕೊಂಡು ಹೋಗ್ತಿದ್ರೆ ಏನಾಗುತ್ತೆ, ಭೂಮಿ ಎಲ್ಲ ಇದಾಗಿ ಡಿಸ್ಟರ್ಬ್ ಆಗುತ್ತೆ, ಕೆಟ್ಟೋಗ್ಬಿಡೋದು. ಅದು ಕುಂಜರ, ಅದಕ್ಕೆ ಹೆಸರು. ಅದಕ್ಕೆ ನೆಲನ ಹಾಳು ಮಾಡೋದು ಅಂತ ಅರ್ಥ. ಆನೆ ಹೋದ ಇದ್ದೆ ದಾರಿ ಅಂತಾರೆ, ಮರಗಡೆ ಬಿಡಿಸೋಡೋಗ್ಬಿಡೋದು ಆ ಥರ. ಕುಂಜರ ಕೋಶಭೂತಯ ಸರ್ವೇ ಅರ್ಥಕಾಮಾ ಕ್ಷಣಭಂಗುರಾಯುಷಃ ಕುರುವಂತಿ ಮತ್ತೆ ಕ್ಷಣಭಂಗುರಾಯುಷಃ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಹೋಗ್ಬೋದು. ಒಂದು ಕ್ಷಣದಷ್ಟು ನಶ್ವರ. ನೀರು ಮೇಲೆ ಇದು ಕಾಣುತ್ತೆ ಗುಳ್ಳೆ. ಯಾರು ಎಷ್ಟೊತ್ತು ಗ್ಯಾರಂಟಿ ಕೊಡ್ಬೋದು ಅದಕ್ಕೆ? ಏನೂ ಇಲ್ಲ. ಅರ್ಥ ಆಯ್ತಾ? ಯೋಚನೆ ಮಾಡಬೇಕು. ಹಿಯತ್ ಪ್ರಿಯಂ ಛಲ. ಇವತ್ತು ಯಾರು ಹಿತ್ತಾಡಿ ಪಾತ್ರೆ ಸಿಹಿ ಪಾತ್ರೆ ಗ್ಯಾರಂಟಿ ಕಾರ್ಡ್ ಇಸ್ಕೊತಾರ? ಇಸ್ಕೊಡೋದಿಲ್ಲಕ್ಕೆ ಅವ್ರು ಹೇಳ್ತಾರೆ ಗ್ಯಾರಂಟಿ ಇಲ್ಲ ಅಂತಾರೆ ಹೇಳ್ತಾರೆ. ಇವತ್ತು ಚೀನಾ ಗೂಡ್ಸ್ ಬೇರೆ ಇರುತ್ತೆ, ಅದು ಬೇರೆ ಇನ್ನೂ ಗ್ಯಾರಂಟಿ ಇಲ್ಲ. ಅದ್ಮೇಲೆ ಅದು ಹೆಸರೇ ಸಾಕ್ಬಿಟ್ಟು ಬಿಟ್ಬಿಡ್ಬೇಕು ಅಂತ ಅರ್ಥ. ಆದರೆ ಯಾವುದಕ್ಕೂ ಬೀಳಬೇಡಿ. ಅದು ಮನುಷ್ಯ ಬೀಳ್ತಾರೆ, ಅದು ಅಷ್ಟೇ. ತುಂಬ ಟೈಮ್ ಇದ್ದರೆ ಏನೋ ರಿಸ್ಕ್ ತೊಗೋಬೋದು. ಇಲ್ಲೇ ಇಲ್ಲ, ಟೈಮೇ ಇಲ್ಲ. ಕ್ಷಣಭಂಗುರಾಯುಷ್ಯ ಆದ್ದರಿಂದ ಅವು ಎಷ್ಟು ಉಪಯೋಗ, ಪೂರ್ಣೋಪಯೋಗ ಕೊಡೋ ಶಕ್ತಿ ಅವಕ್ಕಿಲ್ಲ. ಅದು ಪಡ್ಕೊಳ್ಳೋ ಶಕ್ತಿ ಇವನಿಗೂ ಇಲ್ಲ. ಪಡ್ಕೊಳ್ಳೋ ಶಕ್ತಿ ಕೂಡ ಇವನಿಗಿಲ್ಲ. ಆದ್ದರಿಂದ ಇದೇನು ತೊಗೊಂಡು ಏನು ಮಾಡ್ತೀಯ? ಇದೆಲ್ಲ ಪಬ್ಲಿಕ್ ಜನಗಳಿಗೆಲ್ಲ ಗೊತ್ತಾಗ್ಬಿಟ್ರೆ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾನಾಗ, ಯೋಗ್ಯ ವ್ಯಕ್ತಿಗಳೆಲ್ಲ ಒಂದು ಸ್ಟೇಜಲ್ಲಿ ಅವ್ರಿಗೆ ಇದೆಲ್ಲ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ತುಂಬ ಜನ ಆ ರೀತಿ ಮಾಡಿ ಬೇದವ್ರು ಇರ್ತಾರೆ, ಅವರೆಲ್ಲ ಯೂಸ್ಲೆಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಕ್ಷುದ್ರಂಚರ ಸುಮನಸಾಂ ಶರಣೆ ಮಹಿತ್ವ ರಕ್ತಂ ಷಡಂಘಿ ಗುಣಸಾಮಸು ದುಗ್ಧಕರಣಂ ಅಗ್ರೆ ಮೃಕಾನಸುಋತೋ ಅವಿಗಣಯ್ಯ ಯಾಂತಂ ಪೃಷ್ಠೇ ಮೃಗಂ ಮೃಯೋಲಬ್ಧಕ ಬಾಣಭಿನ್ನಂ. ಅದು ಮುಂದಿದ್ದಲ್ಲ ನಾಳೆ. ಇನ್ನೂ ಇವತ್ತು ಮುಗಿಲಿಲ್ಲ, ಅದು ನಾಳೆ ಏಕಾದಶಿ ಮುಗೀತು. ವೈರಾಗ್ಯ ಪೂರ್ತಿ ಅಲ್ಲಿಗೆ. ಅದಾದಮೇಲೆ ಮುಂದೆ ಮುಂದೆ ಏನು ಮಾಡಬೇಕು ಸಿಸ್ಟಮೆಟಿಕ್ಕಾಗಿ ಜೋಡಿಸ್ತಾರೆ. ಇದು ವಿಷಯ ಎಲ್ಲ ಪ್ರಕರಣಕ್ಕೆ ಒಂದಕ್ಕೊಂದು ಲಿಂಕ್ ಇದೆ. ಅದಕ್ಕೆ 30 ನಾವು ಸ್ಟೇರ್ ಕೇಸಲ್ಲಿ ಹಾಕ್ತೀವಲ್ಲ, 30 ಮೆಟ್ಲಿದ್ದು ಹಾಕಿ ಒಂದೊಂದು ಮೆಟ್ಲು ಕೂಡ ಅದೊಂದು ಕ್ರಮವಾಗಿ ಹೋದ್ರೆ ಸಲೀಸಾಗತ್ತೆ. ಓಂ ನಾರಾಯಣ.